ಹಲೋ ನಮಸ್ಕಾರ ಎಲ್ಲರಿಗೂ ಡಿವೈನ್ ಗಾಡೆಸ್ ಟಾರೋಗೆ ಆತ್ಮೀಯ ಸ್ವಾಗತ. ನನ್ನ ಹೆಸರು ನೀತು. ಇವತ್ತಿನ ಟಾರೋ ರೀಡಿಂಗಲ್ಲಿ ನಮ್ಮ ಸ್ಟ್ರೆಂತ್ಸ್ ಏನು, ನಮ್ಮ ವೀಕ್ನೆಸ್ಸಸ್ ಏನು ಅಂತ ತಿಳ್ಕೊಳ್ತಾ ಇದ್ದೀವಿ. ನಮ್ಮ ಜೀವನದಲ್ಲಿ ನಾವು ಅಚೀವ್ ಮಾಡಬೇಕಾದ್ರೆ ಬರೀ ನಮ್ಮ ಸ್ಟ್ರೆಂತ್ಸ್ ಬಗ್ಗೆನೇ ಫೋಕಸ್ ಮಾಡೋಕ್ಕಾಗಲ್ಲ, ನಮ್ಮ ವೀಕ್ನೆಸ್ಸಸ್ ಏನು ಅಂತ ಕೂಡ ತಿಳ್ಕೋಬೇಕು. ಸೊ ತಿಳ್ಕೊಂಡಾಗ ನಾವು ಅದನ್ನು ನಮ್ಮ ಸ್ಟ್ರೆಂತ್ ಆಗಿ ಕನ್ವರ್ಟ್ ಮಾಡ್ಬೋದು, ಅದನ್ನು ಇಂಪ್ರೂವ್ ಮಾಡ್ಕೊಳ್ಳೋ ಪ್ರಯತ್ನ ಪಡ್ಬೋದು. ನಮ್ಮ ಸ್ಟ್ರೆಂತ್ಸ್ ಏನು ಅಂತ ತಿಳ್ಕೊಂಡಾಗ ಅದನ್ನು ನಮ್ಮ ಕಾನ್ಫಿಡೆನ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೆ ಉಪಯೋಗಿಸ್ಕೋಬೋದು. ನಮ್ಮ ನೆಕ್ಸ್ಟ್ ಗೋಲ್ಸ್ನ ಡ್ರೀಮ್ಸ್ನ ಅಚೀವ್ ಮಾಡೋದಕ್ಕೆ ನಮ್ಮ ಕೈಲಿ ಸಾಧ್ಯ ಅನ್ನೋಂಥ ನಂಬಿಕೆ ಬೆಳೆಸ್ಕೊಳ್ಳೋದಕ್ಕೆ ಈ ವಿಚಾರಗಳ ಬಗ್ಗೆ ಎಲ್ಲ ತಿಳ್ಕೊಳ್ಳೋದು ಇಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ನಮ್ಮ ಬಗ್ಗೆ ನಮಗೆ ಜಾಸ್ತಿ ತಿಳ್ಕೊಂಡಷ್ಟು ಹೊರಗಡೆ ಇನ್ಫ್ಲೂಯೆನ್ಸಸ್ ಕಡಿಮೆ ಆಗುತ್ತೆ, ಹೊರಗಡೆ ಮ್ಯಾನಿಪುಲೇಷನ್ ಕಡಿಮೆ ಆಗುತ್ತೆ. ಸೊ ನಾವು ಫೋಕಸ್ಡ್ ಆಗಿ ನಾವು ಅಂದ್ಕೊಳ್ತಾ ಇರೋ ದಾರಿನಲ್ಲಿ ಕಾನ್ಫಿಡೆನ್ಸ್ ಆಗಿ ನಡೆಯೋದಕ್ಕೆ ನಮಗೆ ಉಪಯೋಗ ಆಗುತ್ತೆ, ಅನುಕೂಲ ಆಗುತ್ತೆ. ಸೊ ಇವತ್ತಿನ ರೀಡಿಂಗು ನಮ್ಮ 2024ಗೆ ಎಂಟರ್ ಆಗ್ತಾ ನಮ್ಮ ಬಗ್ಗೆ ಇನ್ನೂ ಹೆಚ್ಚು ತಿಳ್ಕೊಳ್ಳೋದಕ್ಕೆ ಒಂದು ಅವಕಾಶ ಈ ಒಂದು ರೀಡಿಂಗ್ ಮುಖಾಂತರ. ಆಲ್ರೈಟ್, ಸೊ ನಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಮ್ಮ ಸ್ಟ್ರೆಂತ್ಸ್ ನಮ್ಮ ವೀಕ್ನೆಸಸ್ ಬಗ್ಗೆ ಇವತ್ತು ಮಾತಾಡಕ್ಕೆ ಬಂದಿದ್ದಾರೆ. ಸೊ ದ್ಯಾಟ್ ವಿ ನೋ ನಮ್ಮ ಬಗ್ಗೆ ನಮಗೆ ಜಾಸ್ತಿ ಇನ್ಫಾರ್ಮೇಷನ್ ನಾಲೆಜ್ ತಿಳ್ಕೊಂಡಷ್ಟು ಇಟ್ ಈಸ್ ಗುಡ್ ಫಾರ್ ಅಸ್. ಆಲ್ರೈಟ್, ಸೊ ಶುರು ಮಾಡೋಣ ಇವತ್ತಿನ ಟ್ಯಾರೋ ರೀಡಿಂಗ್ ನಾವು. ಸೊ ಆಸ್ ಯೂಶುವಲಿ ಎರಡು ಗ್ರೂಪ್ ಇದೆ ನಮ್ಮ ಹತ್ರ. ಗ್ರೂಪ್ ನಂಬರ್ 1 ನಿಮ್ಮ ಆಪ್ಷನ್ ಅಮೆಥಿಸ್ಟ್ ಕ್ರಿಸ್ಟಲ್, ಗ್ರೂಪ್ ನಂಬರ್ 2 ನಿಮ್ಮ ಆಪ್ಷನ್ ಪೆಂಡುಲಮ್. ಇದೂ ಅಮೆಥಿಸ್ಟ್ ಕ್ರಿಸ್ಟಲ್ಲೇನೆ ಬಟ್ ಇನ್ ದ ಫಾರ್ಮ್ ಆಫ್ ಪೆಂಡುಲಮ್. ದಿಸ್ ಇಸ್ ಡಾರ್ಕ್ ಅಮೆಥಿಸ್ಟ್. ಸೊ ಯಾವುದರಲ್ಲಿ ನಿಮಗೆ ಮೆಸೇಜಸ್ ಇದೆ ಅಂತ ಅನ್ನಿಸ್ತಾ ಇದೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋಗಿ ಟೈಮ್ ಸ್ಟ್ಯಾಂಪ್ಸ್ ಮೇಲೆ ಕ್ಲಿಕ್ ಮಾಡಿ. ಅದು ನಿಮ್ಮ ಇವತ್ತಿನ ಟ್ಯಾರೋ ರೀಡಿಂಗ್, ನಿಮ್ಮ ಸ್ಟ್ರೆಂತ್ಸ್, ನಿಮ್ಮ ವೀಕ್ನೆಸ್ಸಸ್ ಏನು ನೋಡೋಣ ಇವತ್ತಿನ ಟ್ಯಾರೋ ರೀಡಿಂಗಲ್ಲಿ. ಗ್ರೂಪ್ ನಂಬರ್ 1 ನಿಮ್ಮ ರೀಡಿಂಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ವಾಗತ. ಗ್ರೂಪ್ ನಂಬರ್ 1 ನೀವು ಈ ಕ್ರಿಸ್ಟಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದರೆ ಇದು ನಿಮ್ಮ ಇವತ್ತಿನ ರೀಡಿಂಗ್. ಸ್ಟ್ರೇಟ್ ಫಾರ್ವರ್ಡ್ ಕ್ಲಿಯರ್ ಕಟ್ ಮೆಸೇಜ್ ನಿಮಗೆ ಬರ್ತಾ ಇರೋದು. ಗ್ರೂಪ್ ನಂಬರ್ 1 ನಿಮ್ಮ ಸ್ಟ್ರೆಂತ್ ಬಂದು ನಿಮ್ಮ ಇಂಟ್ಯೂಷನ್, ನಿಮ್ಮ ಕನೆಕ್ಷನ್ ಸ್ಪಿರಿಚುವಲ್ ರೆಲ್ಮ್ ಜೊತೆ ನಿಮ್ಮ ಸ್ಟ್ರಾಂಗೆಸ್ಟ್ ಸ್ಟ್ರೆಂತ್, ಮತ್ತು ನಿಮ್ಮ ವೀಕ್ನೆಸ್ ಬಂದು ತುಂಬ ಎಮೋಷನ್ಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತೀರಾ ಲಾಜಿಕ್ಗಿಂತ ಅಥವಾ ಇನ್ಫಾರ್ಮೇಷನ್ ಬೇಸ್ಡ್ ಡಿಸಿಷನ್ಸ್ಗಿಂತ. ಯು ರಿಲೈ ಆನ್ ಯುವರ್ ಎಮೋಷನ್ಸ್ ಅ ಲಾಟ್. ತುಂಬ ಎಮೋಷನ್ಸ್ನ ನಂಬೋದು ಜಾಸ್ತಿ. ನೀವು ಅದನ್ನು ಪ್ರಾಕ್ಟಿಕಲಾಗಿ ಆಲೋಚನೆ ಮಾಡ್ದಿರಾ, ಏನನ್ನಾದರೂ ನೋಡಿದಾಗ ಅಥವಾ ಯಾವುದ್ರ ಬಗ್ಗೆ ಏನಾದರೂ ಫೀಲಿಂಗ್ ಬಂದಾಗ ಇಮ್ಮಿಡಿಯೇಟಾಗಿ ಅದ್ರ ಬಗ್ಗೆ ಜಂಪ್ ಮಾಡಿಬಿಡ್ತೀರಾ ಹಿಂದೆ ಮುಂದೆ. ಅಥವಾ ಅದ್ರದ್ದು ರಿಯಾಲಿಟಿ ಏನು, ಅದು ನಿಜವಾಗ್ಲೂ ಹೀಗೇನಾ, ಅಥವಾ ಯಾವ ರೀತಿ ನೀವು ಡೆಸಿಷನ್ಸ್ ಮಾಡಬೇಕು, ಪ್ರಾಕ್ಟಿಕಲ್ ಸ್ಟೆಪ್ಸ್ ಏನು ತೊಗೊಳ್ಬೇಕು, ಅದ್ರ ಬಗ್ಗೆ ನೀವು ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಬಂದು ತುಂಬ ಕಡಿಮೆ ನಿಮಗೆ. ಯು ಜಸ್ಟ್ ರಿಲೈ ನಿಮ್ಮ ಎಮೋಷನ್ಸ್ ಮೇಲೆ. ನಿಮ್ಮ ಎಮೋಷನ್ಸ್ ಹೆಂಗೆ ರೈಡ್ ಮಾಡುತ್ತೆ ನೀವು ಅದೇ ರೀತಿ ನಿಮ್ಮ ಎಮೋಷನ್ಸ್ ಜೊತೆಗೇನೆ ಹೋಗ್ತಾ ಇರ್ತೀರಾ. ಬಟ್ ಎಷ್ಟೊಂದು ಸಲ ನಮ್ಮ ಜೀವನದಲ್ಲಿ ನಾವು ಕೆಲವೊಂದು ಡಿಸಿಪ್ಲಿನನ್ನು ಬಿಲ್ಡ್ ಮಾಡಬೇಕಾಗತ್ತೆ, ಕೆಲವೊಂದು ಸಲ ಲಾಜಿಕಲ್ ಆಗು ಕೂಡ ಆಲೋಚನೆ ಮಾಡಬೇಕಾಗತ್ತೆ, ಪ್ರಾಕ್ಟಿಕಲ್ ಡಿಸಿಷನ್ಸ್ ತೊಗೋಬೇಕಾಗತ್ತೆ. ಯಾವಾಗ್ಲೂ ಎಮೋಷನ್ಸ್ ಮೇಲೆ ಡಿಪೆಂಡೆಂಟ್ ಆಗೋದಕ್ಕಾಗೋದಿಲ್ಲ. ಯಾಕೆಂದರೆ ಎಮೋಷನ್ಸ್ ಈಸ್ ಜಸ್ಟ್ ಅ ರಿಯಾಕ್ಷನ್ ನಮ್ಮ ಥಾಟ್ಗೆ. ಸೊ ದಟ್ ಈಸ್ ನಾಟ್ ರಿಯಲ್. ಎಮೋಷನ್ಸ್ನ ನಾವು ಯಾವಾಗ ಬೇಕಾದರೂ ಬದಲಾಯಿಸ್ಬೋದು ನಮ್ಮ ಥಾಟ್ನ ಬದಲಾಯಿಸಿದಾಗ. ಸೊ ಯು ಕಂಪ್ಲೀಟ್ಲಿ ರಿಲೈ ಆನ್ ಯುವರ್ ಎಮೋಷನ್ಸ್, ನಿಮ್ಮ ಮೇನ್ ವೀಕ್ನೆಸ್ಸು ಗ್ರೂಪ್ ನಂಬರ್ 1. ಬಟ್ ಯು ಆರ್ ವೆರಿ ಸ್ಟ್ರಾಂಗ್ ಇಂಟ್ಯೂಟಿವ್. ಮತ್ತು ನಿಮ್ಮ ಸ್ಪಿರಿಚುವಲ್ ರೆಲ್ಮ್ ಜೊತೆ ಕನೆಕ್ಟ್ ಆಗಿರುವಂಥ ಆ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿದೆ. ಯು ಆರ್ ವೆರಿ ಸ್ಪಿರಿಚುವಲ್ ಬೇಸ್ಡ್ ಎನರ್ಜಿ ಇರ್ಬೋದು ನಿಮ್ಮದು, ಅಥವಾ ಇನ್ ಜನರಲಿ ನಿಮ್ಮ ಒಳಗಡೆಯಿಂದ ಬರುವಂಥ ಗಟ್ ಫೀಲಿಂಗ್ ಅಂತ ಹೇಳ್ತೀವಲ್ಲ ಅದನ್ನು ನಂಬೋದು ಜಾಸ್ತಿ ನೀವು. ಅಥವಾ ಎಕ್ಸ್ಟರ್ನಲ್ ಪವರ್ಸ್ ಮೇಲೆ ಜಾಸ್ತಿ ನಂಬಿಕೆ ಇರ್ಬೋದು, ಹೈಯರ್ ಪವರ್ಸ್ ಮೇಲೆ ಜಾಸ್ತಿ ನಂಬಿಕೆ ಇರ್ಬೋದು, ನಿಮ್ಮ ಮೇಲೆ ನಿಮಗೆ ಇರೋ ನಂಬಿಕೆಗಿಂತ ಜಾಸ್ತಿ. ಸೊ ದೀಸ್ ಆರ್ ಆಲ್ ಯುವರ್ ಸ್ಟ್ರೆಂತ್ಸ್ ವಿಚ್ ಇಸ್ ಗುಡ್. ಬಟ್ ಅಟ್ ದ ಸೇಮ್ ಟೈಮ್ ಎಲ್ಲ ಟೈಮೂ ನಾವು ಎಕ್ಸ್ಟರ್ನಲ್
ಪವರ್ಸ್ನ ನಂಬೋದು ಕರೆಕ್ಟು, ಬಟ್ ನಾವು ಮಾಡಬೇಕಾಗಿರೋವಂಥ ಸ್ಟೆಪ್ಸ್ನ ಕೂಡ ನಾವು ತಗೊಳ್ಳೋದು ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಸ್ಟೆಪ್ಸ್ ತೊಗೊಂಡಾಗ್ಲೇ ಹೈಯರ್ ಪವರ್ಸ್ನು ಅವ್ರ ಕೈ ಜೋಡ್ಸೋಕ್ಕೆ ಸಾಧ್ಯ ನಮ್ಮ ಜೊತೆ. ನಾವು ಯಾವ ಸ್ಟೆಪ್ಸನ್ನು ತೊಗೊಳ್ಳಿಲ್ಲ, ಬರೀ ಎಕ್ಸ್ಟರ್ನಲಿ ವೇಟ್ ಮಾಡ್ತಾ ಇದ್ದೀವಿ ಏನಾದರೂ ಒಂದು ಆಗುತ್ತೆ ಅಂತ ಅಂದರೆ ಇಟ್ ಈಸ್ ನೆವರ್ ಗೋಯಿಂಗ್ ಟು ಹ್ಯಾಪನ್. ಸೊ ನಿಮ್ಮ ಸ್ಟ್ರೆಂತ್ ಬಂದು ನಿಮ್ಮ ಇಂಟ್ಯೂಷನ್ಸ್, ನಿಮ್ಮ ಎಮೋಷನ್ಸ್ ಕೂಡ ಆ್ಯಕ್ಚುಲಿ ನಿಮ್ಮ ಸ್ಟ್ರೆಂತು, ಬಟ್ ಅದು ನಿಮ್ಮನ್ನು ಉಪಯೋಗಿಸ್ಕೊಳ್ಳೋಕೆ ಬಿಡ್ತಾ ಇದ್ದೀರಾ, ನೀವು ಅದನ್ನು ಉಪಯೋಗಿಸ್ಕೊಳ್ತೀರಾ. ಸೊ ಈ 2024ಅಲ್ಲಿ ನೀವು ವರ್ಕ್ ಮಾಡಬೇಕಾಗಿರೋದು ಸ್ವಲ್ಪ ಪ್ರಾಕ್ಟಿಕಲ್ ಆಗೂ ಇರೋದು. ಜೀವನದಲ್ಲಿ ಕೆಲವೊಂದು ಸಲ ಪ್ರಾಕ್ಟಿಕಲ್ ಡಿಸಿಷನ್ಸ್ ತೊಗೋಬೇಕಾಗತ್ತೆ. ಕೆಲವೊಂದು ಸಲ ನಮಗೆ ಗೊತ್ತು, ಲೈಕ್ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ಈ ಒಂದು ಡಯಟ್ ಅಥವಾ ಈ ಒಂದು ಪರ್ಟಿಕ್ಯುಲರ್ ಫ್ರೂಟ್ ಇರ್ಬೋದು ಅಥವಾ ಪರ್ಟಿಕ್ಯುಲರ್ ಫುಡ್ ಇರ್ಬೋದು, ಅದು ತಿಂದಾಗ ನನ್ನ ಬಾಡಿನಲ್ಲಿ ರಿಯಾಕ್ಷನ್ಸ್ ಆಗ್ತಾಯಿದೆ, ಮೇ ಬಿ ನನ್ನ ಬಾಡಿಗೆ ಅದು ಹೋಗ್ತಾ ಇಲ್ಲ ಅಂಥೇಳಿ, ಬಟ್ ಅದು ಎಮೋಷ್ನಲಿ ಯು ಲೈಕ್ ದಟ್ ಫುಡ್, ಅದು ಕಂಫರ್ಟ್ ಫುಡ್, ನಿಮಗೆ ಅದನ್ನು ಬಿಡೋದಕ್ಕಾಗೋದಿಲ್ಲ. ಸೊ ವಾಟ್ ಯು ಡೂ, ಲೈಕ್ ಆ ಎಮೋಷನ್ಸ್ಗೆ ಸಕಂಬಾಗಿ ಯು ಕಂಟಿನ್ಯೂ ಅದೇ ಫುಡ್ಡನ್ನ ಮತ್ತೆ ಮತ್ತೆ you try to eat the same thing. ಬಟ್ ಈ ಪೀರಿಯಡಲ್ಲಿ ನೀವು ತೊಗೊಳ್ಬೇಕಾಗಿರೋದು ಪ್ರಾಕ್ಟಿಕಲ್ ಡಿಸಿಷನ್ಸ್. ನನ್ನ ಬಾಡಿಗೆ ಇದಾಗ್ತಾ ಇಲ್ಲ, ಸೊ ಇಟ್ ಈಸ್ ಗೋಯಿಂಗ್ ಟು ಗೋ. ನನಗೆ ಯಾವುದು ಪ್ರಾಕ್ಟಿಕಲ್ ಆಗಿ ರಿಯಲಿ ಹೆಲ್ಪ್ಫುಲ್ ಅದನ್ನು ಮಾತ್ರನೇ ನಾನು ಇಟ್ಕೊಳ್ಳೋದು ಅಂಥೇಳಿ. ಯೋರ್ ಎಮೋಷ್ನಲ್ ಸೈಡ್ ಆ್ಯಕ್ಚುಲಿ ನಿಮ್ಮನ್ನು ಎಷ್ಟೊಂದು ಪ್ರಾಕ್ಟಿಕಲ್ ಆಗಿ ತೊಗೊಳ್ಬೇಕಾಗಿರೋಂಥ ಡಿಸಿಷನ್ಸ್ನ ತೊಗೊಳಕ್ಕಾಗ್ದಿರ ನಿಮ್ಮನ್ನು ಸ್ಟಕ್ ಮಾಡಿ ಇಡ್ತಾ ಇರೋವಂಥ ಒಂದು ಎನರ್ಜಿ ನಿಮ್ಮ ಎಮೋಷನ್ಸ್. ಎಮೋಷನ್ಸ್ ಆರ್ ಗುಡ್, ಆ್ಯಕ್ಚುಲಿ ಯು ಆರ್ ಎನ್ ಅಮೇಝಿಂಗ್ ಪೀಪಲ್ ವಿತ್ ಸಚ್ ಬಿಗ್ ಹಾರ್ಟ್, ಬಟ್ ಕೆಲವೊಂದು ಸಲ ಯು ಹ್ಯಾವ್ ಟು ಸಮ್ಟೈಮ್ಸ್ ಬಿ ರಿಯಲಿ ಡಿಸಿಪ್ಲಿನ್ಡ್ ಆ್ಯಂಡ್ ಲಾಜಿಕಲ್, ಸ್ಟ್ರೇಟ್ ಫಾರ್ವರ್ಡ್. ಎಲ್ಲಿ ಯಾರಿಗೆ ಏನು ನೋವಾಗೋಗುತ್ತೋ ಅಂತ ಹೇಳಿ ನಿಮ್ಮ ಜೀವನನೇ, ನಿಮ್ಮ ಖುಷಿನೇ, ನಿಮ್ಮ ಪ್ರೀತಿನೇ, ನಿಮ್ಮನ್ನು ನೀವೇ ಇಗ್ನೋರ್ ಮಾಡಿಬಿಡ್ತೀರಾ. ಇದೆಲ್ಲ ನಿಮ್ಮ ವೀಕ್ನೆಸ್ಸಸ್ಸು. ಈ 2024ಅಲ್ಲಿ ನೀವು ವರ್ಕ್ ಮಾಡಬೇಕಾಗಿರೋದು, ಅದನ್ನು ಸ್ಟ್ರೆಂಥನ್ ಮಾಡ್ಕೋಬೇಕಾಗಿರೋದು. ಕೆಲವೊಂದು ಸಲ ಟಫ್ ಡಿಸಿಷನ್ಸ್ ತೊಗೊಳೋದಕ್ಕೆ ಹೆದರ್ಕೊಳ್ದಿರಾ. ಯು ಜಸ್ಟ್ ಹ್ಯಾವ್ ಟು ಡೂ ಪ್ರಾಕ್ಟಿಕಲ್ ಥಿಂಕಿಂಗ್, ಪ್ರಾಕ್ಟಿಕಲ್ ಆ್ಯಕ್ಷನ್ಸ್ ಕೆಲವೊಂದು ಸಲ. ಸೊ ನಿಮ್ಮ ಡಿವೈನ್ ಫೆಮಿನನ್ ಈಸ್ ವೆರಿ ವೆರಿ ಸ್ಟ್ರಾಂಗ್, ಬಟ್ ನಿಮ್ಮ ಡಿವೈನ್ ಮ್ಯಾಸ್ಕ್ಯುಲನ್ ಈಸ್ ಅ ಲಿಟಲ್ ವೀಕ್. ನಿಮ್ಮ ವೀಕ್ನೆಸ್ ಬಂದು ಆ ಮ್ಯಾಸ್ಕ್ಯುಲನ್ ಎನರ್ಜಿಯಲ್ಲಿ ನಿಂತ್ಕೊಂಡು ಧೈರ್ಯವಾಗಿ ಮುಂದೆ ಹೋಗಿ ಮಾಡುವಂಥ ಒಂದು ವಾರಿಯರ್ ಅನ್ನೋದಕ್ಕಿಂತ ದಟ್ ಅಗ್ರೆಸಿವ್ನೆಸ್, ಏರೀಸ್ ಎನರ್ಜಿ, ಮಾರ್ಸ್ ಎನರ್ಜಿ, that is a little weak ನಿಮಗೆ. ಸೊ ದಟ್ ಈಸ್ ಯುವರ್ ವೀಕ್ನೆಸ್, ಆಲ್ ರೈಟ್. ಬಟ್ ನೀವು ಆ ಮ್ಯಾಸ್ಕ್ಯುಲನ್ ಫೆಮಿನನನ್ನು ಬ್ಯಾಲೆನ್ಸ್ಗೆ ತಂದರೆ ನಿಮಗಿರೋ ಇಂಟ್ಯೂಟಿವ್ ಎಬಿಲಿಟೀಸು ಮತ್ತು ನಿಮಗಿರೋ ಅಂಥ ಡೆಪ್ತ್ ನಿಮ್ಮ ಲೈಫಲ್ಲಿ ಯು ಕ್ಯಾನ್ ಡೂ you can achieve so many things, ಬಟ್ ನಿಮ್ಮ ಎಮೋಷನ್ಸೇ ನಿಮ್ಮನ್ನು ಹಿಡಿದಿಡ್ತಾ ಇರೋದು ಎಷ್ಟೊಂದು ವಿಚಾರಗಳಲ್ಲಿ, ಆಲ್ ರೈಟ್. ಸೊ ಹಾಗಂದರೆ ಎಮೋಷನ್ಸ್ ಇರೋದು ತಪ್ಪ ಅಲ್ಲ. ಹ್ಯೂಮನ್ ಬೀಯಿಂಗ್ಸ್ಗೆ ಮೊದಲನೇ ವಿಚಾರ, ಹ್ಯೂಮನ್ ಬೀಯಿಂಗ್ಸ್ ಆಗಿ ನಾವು ಭೂಮಿ ಮೇಲೆ ಜನ್ಮ ತೊಗೊಂಡ ತಕ್ಷಣ ಎಮೋಷನ್ಸ್ ಈಸ್ ಮೇನ್ಲಿ ಇಂಪಾರ್ಟೆಂಟ್, ಫೀಲಿಂಗ್ಸ್, ಎಮೋಷನ್ಸ್. ಸೊ ಅದನ್ನು ಆ್ಯಕ್ಚುಲಿ ನಮಗೆ ಟೂಲ್ಸ್ ಆಗಿ ಕೊಟ್ಟಿರೋದು. ಇಟ್ ಈಸ್ ನಾಟ್ ನಮ್ಮ ವೀಕ್ನೆಸ್ ಆಗಲಿ ಅಂತ ಅಲ್ಲ, ಇದೆಲ್ಲ ಬಂದು ಟೂಲ್ಸು. ಫಾರ್ ಎಕ್ಸಾಂಪಲ್ ನೀವು ಈ ಫಾರ್ಮಿಂಗ್ ಮಾಡಬೇಕಂದ್ರೆ ಎಷ್ಟೊಂದು ಟೂಲ್ಸ್ ಯೂಸ್ ಮಾಡ್ತೀವಿ, ಅಥವಾ ಕಾರ್ಪೆಂಟ್ರಿ ಮಾಡಬೇಕಂದ್ರೆ ಎಷ್ಟೊಂದು ಟೂಲ್ಸ್ ಯೂಸ್ ಮಾಡ್ತೀವಿ ಒಂದು ಫರ್ನಿಚರ್ನ ಬಿಲ್ಡ್ ಮಾಡೋದಕ್ಕೆ. ಸೊ ನಮ್ಮ ಎಮೋಷನ್ಸು, ನಮ್ಮ ಫೀಲಿಂಗ್ಸು, ನಮ್ಮ ಥಾಟ್ಸು, ಇದೆಲ್ಲನೂ ಬಂದು ಟೂಲ್ಸು. ನಾವು ಅರ್ಥಲ್ಲಿ ನಮಗೆ ಬೇಕಾಗಿರೋವಂಥದ್ದನ್ನ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ. ಬಟ್ ನಾವು ಅದನ್ನು ಹೆಂಗೆ ಉಪಯೋಗಿಸ್ಕೋಬೇಕು ಅನ್ನೋದನ್ನ ಮರ್ತು ಹೋಗಿ ಅದೆಲ್ಲ ನಮ್ಮನ್ನು ರೂಲ್ ಮಾಡೋ ಥರ ಆಗೋಗಿದೆ ಫಾರ್ ಜನ್ರೇಷನ್ಸ್ ಆ್ಯಂಡ್ ಜನ್ರೇಷನ್ಸ್. ಅದನ್ನು ಉಪಯೋಗಿಸ್ಕೊಳ್ಳೋದು ಹೆಂಗೆ ಅಂತ ಗೊತ್ತಿಲ್ದಿರಾ. ಸೊ ದಿಸ್ ಈಸ್ ದ ಜನ್ರೇಷನ್. ನಿಮ್ಮ ಜನ್ರೇಷನಲ್ಲಿ ನೀವು ಆ್ಯಕ್ಚುಲಿ ಅದನ್ನು ಬರೀ ಒಂದು ಟೂಲ್ಸ್ ಆಗಿ ಯೂಸ್ ಮಾಡಿಕೊಂಡಾಗ ಯು ಕ್ಯಾನ್ ಬಿ ಅ ಪವರ್ಫುಲ್ ಕ್ರಿಯೇಟರ್ಸ್ ಭೂಮಿ ಮೇಲೆ, ಆಲ್ ರೈಟ್. ಸೊ ಲೆಟ್ಸ್ ಸ್ಟಾರ್ಟ್ ವಿತ್ ಯೋರ್ ಕಾರ್ಡ್. ಯು ಆರ್ ಸೂಪರ್ ಕನೆಕ್ಟೆಡ್ ವಿತ್ ಸ್ಪಿರಿಚುವಲ್ ರೆಲ್ಮ್, ಅದು ಫಾರ್ ಶ್ಯೂರ್. ಸೊ 2 ಕಾರ್ಡ್ ಪುಲ್ ಮಾಡ್ತೀನಿ. ಕಾರ್ಡ್ ಲೆಫ್ಟ್ ಸೈಡಲ್ಲಿರೋ ಕಾರ್ಡ್ ಬಂದು ನಿಮ್ಮ ಸ್ಟ್ರೆಂತು, ರೈಟ್ ಸೈಡ್ ಇರೋ ಕಾರ್ಡ್ ಬಂದು ಯೋರ್ ವೀಕ್ನೆಸ್ಸಸ್. ಸೊ ಇದುವರೆಗೂ ಏನು ಮಾತಾಡಿದ್ವಿ ಅದಕ್ಕೆ ಸಪೋರ್ಟಿವ್ ಆಗಿ ಏನು ಕಾರ್ಡ್ಸ್ ಬರುತ್ತೆ ನೋಡೋಣ. ದಿಸ್ ಈಸ್ ಯೋರ್ ಸ್ಟ್ರೆಂತ್, ದಿಸ್ ಈಸ್ ಯೋರ್ ವೀಕ್ನೆಸ್. ಓಕೆ,
ಐ ಕ್ಯಾನ್ ಆಲ್ರೆಡಿ ಸಿ ದ ಸ್ಟೋರಿ. ಬಾಟಮ್ ಆಫ್ ದ ಡೆಕ್ಕಲ್ಲಿ ವಾಯೇಜ್ ಇದೆ. ಸೊ ಐ ಆಮ್ ಸೇಫ್ ಆ್ಯಂಡ್ ಲವ್ ನೋ ಮ್ಯಾಟರ್ ವೇರ್ ಐ ಆಮ್. ಸೊ ಯು ನೋ ಲೈಕ್ ಯು ಆರ್ ವೆರಿ ಗುಡ್. ಲೈಕ್ ನಿಮ್ಮ ಹತ್ರ ಎಕ್ಸಾಂಪಲ್, ನಿಮ್ಮ ಹತ್ರ ಬೋಟ್ ಇದೆ, ಸೀ ಸೈಡ್ ಇದ್ದೀರಾ ಅಂತ ಇಟ್ಕೊಳ್ಳಿ. ಸೀ ಸೈಡಲ್ಲಿದೆ, ಬೋಟ್ ಇದೆ, ಬ್ಯೂಟಿಫುಲ್ ವ್ಯೂ ಇದೆ, ಸನ್ರೈಸ್ ಇದೆ. ದಿನ ಬೆಳಗ್ಗೆ ನಿಮ್ಮದೇ ಆದಂಥ ಹಟ್ಟಿಂದ ಆಚೆ ಬರ್ತೀರಾ. ಆಚೆ ಬಂದು ನಿಮ್ಮ ಬೋಟ್ನೆಲ್ಲ ಕ್ಲೀನ್ ಮಾಡ್ತೀರಾ, ವಾಶ್ ಮಾಡ್ತೀರಾ. ಒಂದು 200 ಮೀಟರ್ಸ್ ತೊಗೊಂಡು ಹೋಗ್ತೀರಾ ಬೋಟ್ನ, ಮತ್ತೆ ವಾಪಸ್ ತಂದು ಅದನ್ನು ಕಟ್ ಹಾಕ್ಬಿಟ್ಟು ಲೈಕ್ ಯು ಆ್ಯಂಕರ್ ಇಟ್ ಡೌನ್, ಮತ್ತೆ ಎಲ್ಲ ನೋಡಿಬಿಟ್ಟು ಓಕೆ ಇನ್ನೊಂದು ಸ್ವಲ್ಪ ದೂರ ಹೋಗಬೇಕಿತ್ತು ಬಟ್ ಇಟ್ಸ್ ಓಕೆ ಇಷ್ಟು ಸಾಕು ಅಂಥೇಳಿ ಲೈಕ್ ಯು ಆರ್ ಇನ್ ದಟ್ ಕಂಫರ್ಟ್ ಝೋನ್. ಮತ್ತೆ ವಾಪಸ್ ಹೋಗಿ ವ್ಯೂ ನೋಡಿಕೊಂಡು ಎವ್ರಿಥಿಂಗ್ ಈಸ್ ಬ್ಯೂಟಿಫುಲ್, ಸುಮ್ಮನೆ ಯಾಕೆ ರಿಸ್ಕ್ ಮಾಡೋದು ಅಂಥೇಳಿ. ಬಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ನೀವು ಬೋಟ್ ಅಂತ ಬ್ಯೂಟಿಫುಲ್ ಆಗಿರುವಂಥ ಟೂಲ್ಸ್ ಇರೋದು ನೀವು ಬರೀ 200 ಮೀಟರ್ಸ್ ಹೋಗೋದಕ್ಕಲ್ಲ, ಸಮುದ್ರ ಎಷ್ಟು ದೂರ ಇದೆ ಹೋಗಿ ನೋಡಿ ಅದರ ಆಳ ಅಗಲನ ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ಆ ಒಂದು ಧೈರ್ಯ ಲೈಕ್ ಟು ರಿಯಲಿ ಗೋ ಆ್ಯಂಡ್ ಎಕ್ಸ್ಪ್ಲೋರ್ ವರ್ಲ್ಡ್ ಧೈರ್ಯವಾಗಿ, ದಟ್ ಈಸ್ ಯುವರ್ ಬಿಗ್ಗೆಸ್ಟ್ ವೀಕ್ನೆಸ್. ಗ್ರೂಪ್ ನಂಬರ್ 1. Yeah, fulfillment. This is super duper divine feminine energy. Joy abounds in all areas of my life with fulfillment. ಇಲ್ಲಿ ಬಂದು ನಿಮ್ಮ ಸ್ಟ್ರೆಂತ್ ಬಂದು ಡಿವೈನ್ ಫೆಮಿನನ್, ವಿಚ್ ಈಸ್ ಅಮೇಝಿಂಗ್. ಯು ಆರ್ ಅ ಡ್ರೀಮರ್. ನಿಮ್ಮ ಮೈಂಡು, ನಿಮ್ಮ ಹಾರ್ಟ್, ನಿಮ್ಮ ಎಮೋಷನ್ಸು, ಇಟ್ ಈಸ್ ಆಲ್ so ಸ್ಟ್ರಾಂಗ್. ಯು ಆರ್ ಎನ್ ಅಮೇಝಿಂಗ್ ಪಾರ್ಟ್ನರ್. ಬೇರೆಯವ್ರಿಗೋಸ್ಕರ ನಿಮ್ಮ ಒಂದು ಆ ಶೋಲ್ಡರ್ನ ಕೊಡೋದು, ಬೇರೆಯವ್ರು ಅಳ್ಬೇಕಾದ್ರೆ ಬೇರೆಯವ್ರಿಗೋಸ್ಕರ ನಿಮ್ಮನ್ನು ನೀವು ಅಂಡರ್ ಎಸ್ಟಿಮೇಟ್ ಮಾಡಿಕೊಂಡು ಬೇರೆಯವ್ರಿಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋ ಅಂಥ ಒಂದು ಸ್ಟ್ರೆಂತ್ ಇರೋ ಅಂಥವ್ರು. ಎಲ್ಲರಿಗೂ ಆ ಒಂದು ಸ್ಟ್ರೆಂತ್ ಇರಲ್ಲ, ನಿಮ್ಮಷ್ಟು ಪ್ರೀತಿ ಮಾಡೋ ಅಂಥ ಕೆಪಾಸಿಟಿ ಇರಲ್ಲ, ನಿಮ್ಮಷ್ಟು ಸ್ಟ್ರಾಂಗ್ ಆಗಿ ಬೇರೆಯವ್ರ ಜೊತೆ ನಿಂತ್ಕೊಳ್ಳೋ ಅಂಥ ಕೆಪಾಸಿಟಿ ಎಲ್ಲರಿಗೂ ಇರಲ್ಲ. ಬಟ್ ನಿಮಗೆ ಆ ಕೆಪಾಸಿಟಿ ಇದೆ. ಫಾರ್ ಎಕ್ಸಾಂಪಲ್ ಈ ಒಂದು ವಿಷನನ್ನು ತೋರಿಸ್ತಾ ಇದ್ದಾರೆ. ಈ ಗಿಡ ಬೆಳಿಬೇಕಾದ್ರೆ ಬಾಗೋಗ್ತಾ ಇರುತ್ತೆ ಆ ಹೆವಿನೆಸ್ಗೆ. ಅದು ಸ್ಟ್ರೇಟ್ ಆಗಿ ನಿಂತ್ಕೊಳ್ಳೋಕ್ಕೆ ಅದೊಂದು ಕೋಲ್ ನೆಡ್ತೀವಲ್ಲ, ಆ ಗಿಡ ಒಂದು ಅಷ್ಟು ಹಂತಕ್ಕೆ ಹೋಗಿ ಅದರದೇ ಆದಂಥ ಸ್ಟ್ರೆಂತ್ನ ಗೇನ್ ಮಾಡ್ಕೊಳ್ಳೋ ತನಕ ಈ ಕೋಲ್ ಬಂದು ಸಪೋರ್ಟಿವ್ ಆಗಿ ನಿಂತಿರುತ್ತೆ ಆ ಗಿಡನ ಬೆಳೆಯೋದಕ್ಕೆ, ಅದನ್ನು ಸ್ಟ್ರಾಂಗ್ ಮಾಡೋದಕ್ಕೆ. ಯು ಆರ್ ದಟ್ ಸಪೋರ್ಟಿವ್ ಫಿಗರ್ ಎಲ್ಲರ ಜೀವನದಲ್ಲೂ. ಬಟ್ ನಿಮಗೇನೆ ಆ ಸಪೋರ್ಟ್ ಬೇಕು ಅಂದಾಗ ನಿಮ್ಮನ್ನು ನೀವು ಕೂಡ ಇಗ್ನೋರ್ ಮಾಡ್ಕೊಳ್ತೀರಾ, ಮತ್ತು ಹೊರಗಡೆ ಜನರ ಸಪೋರ್ಟನ್ನು ನೀವು ಅಷ್ಟು ತೊಗೊಳ್ಳಲ್ಲ, ಅಥವಾ ಯೂಶಲಿ ನಿಮ್ಗೆ ಆ ಥರ ಸಪೋರ್ಟ್ ಹೊರಗಡೆ ಸಿಗೋದಿಲ್ಲ, ನೀವು ಬೇರೆಯವ್ರಿಗೆ ಕೊಡೋವಂಥ ಸಪೋರ್ಟು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಕ್ಯಾನ್ ಯು ಗಿವ್ ದಟ್ ಸಪೋರ್ಟ್? ಅದೇ ಸಪೋರ್ಟನ್ನು ನಿಮಗೆ ನೀವು ಕೂಡ ಕೊಟ್ಕೊಳ್ಳೋದಕ್ಕೆ ಸಾಧ್ಯನಾ? ಯಾಕೆಂದರೆ ನೀವು ಆ ಸಪೋರ್ಟ್ನ ಹೊರಗಡೆ ಹುಡುಕ್ತಾ ಇದ್ದೀರಾ, ವಿಚ್ ಯು ಕ್ಯಾನ್ ನಾಟ್ ಫೈಂಡ್. ನೀವು ಆಲ್ರೆಡಿ ಆ ಕೋಲಿಗಿರೋಂಥ ಸ್ಟ್ರೆಂತು ಅಥವಾ ಆ ಒಂದು ಸಪೋರ್ಟ್ ಸಿಸ್ಟಮ್ಗೆ ಇರೋವಂಥ ಅಷ್ಟು ಸ್ಟ್ರೆಂತ್, ಅಷ್ಟು ಪವರ್ ನಿಮ್ಮಲ್ಲಿದೆ. ಅದನ್ನು ನಿಮಗೆ ನೀವೇ ಕೊಟ್ಕೊಳ್ಳೋದು ಇಟ್ ಈಸ್ ವೆರಿ ಡಿಫಿಕಲ್ಟ್ ಫಾರ್ ಯು. ಸೊ ಯು ಆರ್ ದ ಗಿವರ್ ಬಟ್ ಯು ಡೋಂಟ್ ರಿಸೀವ್, ಅಥವಾ ನೀವು ರಿಸೀವ್ ಮಾಡೋದು ಇಟ್ ಈಸ್ ವೆರಿ ಡಿಫಿಕಲ್ಟ್ ನಿಮಗೆ. ಯು ಜಸ್ಟ್ ಗಿವ್. ಸೊ ದೆರ್ ಇಸ್ ಅ ಇಂಬ್ಯಾಲೆನ್ಸ್ ದಟ್ ಈಸ್ ಗೋಯಿಂಗ್ ಆನ್ ನಿಮ್ಮ ಲೈಫಲ್ಲಿ. ನಿಮ್ಮ ವೀಕ್ನೆಸ್ ಬಂದು ಲುಕ್ ಎಟ್ ದಟ್, ವಿ ಹ್ಯಾವ್ ಫ್ರೀಡಮ್, ವಿ ಹ್ಯಾವ್ ಹಾರ್ಸ್, ದಿಸ್ ಈಸ್ ಡಿವೈನ್ ಮ್ಯಾಸ್ಕ್ಯುಲನ್. ನಿಮ್ಮ ವೀಕ್ನೆಸ್ ಬಂದು ಯು ಹ್ಯಾವ್ ಡ್ರೀಮ್ಸ್, ಯು ಹ್ಯಾವ್ ಆಸ್ಪಿರೇಷನ್ಸ್ ಎಷ್ಟೊಂದಿದೆ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮೈಂಡಲ್ಲಿ, ಇದು ಮಾಡಿದರೆ ಅದು ಮಾಡಿದರೆ ಅಂಥೇಳಿ. ಬಟ್ ಅದೇನೇ ಬ್ಯೂಟಿಫುಲ್ ಆಗಿರೋಂಥ ಬೋಟ್ ಇಟ್ಕೊಂಡಿದ್ದೀರಾ ಅಂದರೆ ನಿಮ್ಮ ಐಡಿಯಾಸು, ನಿಮ್ಮ ವಿಷನ್ಸು. ಬಟ್ ಅದನ್ನು ಎಷ್ಟು ದೂರ ತೊಗೊಂಡು ಹೋಗೋದಕ್ಕೆ ಬೇಕಾಗಿರೋಂಥ ಆ ಕರೇಜ್, ಕಾನ್ಫಿಡೆನ್ಸ್, ಅದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ನಿಮಗೆ ನೀವು ಕೊಡಬೇಕಾಗಿರೋಂಥ ಪರ್ಮಿಷನ್ನು, ಆ್ಯಕ್ಷನ್ ತೊಗೊಳೋದಕ್ಕೆ, ಬೇಸಿಕ್ಲಿ ದ ಮ್ಯಾಸ್ಕ್ಯುಲನ್ ಪಾರ್ಟ್, ಸ್ಟೆಪ್ಸ್ ತೊಗೊಳ್ಳೋದು, ಆ್ಯಕ್ಷನ್ಸ್ ತೊಗೊಳ್ಳೋದು, ಟು ಡು ಲಿಸ್ಟ್ ಬರೆಯೋದು, ಕಾಲ್ಸ್ ಮಾಡೋದು, ಯಾರನ್ನು ಕನ್ಸಲ್ಟ್ ಮಾಡೋದು. ಸೊ ಆ್ಯಕ್ಷನ್ ಓರಿಯೆಂಟೆಡ್ ಪಾರ್ಟಲ್ಲಿ ಯು ಆರ್ ಅ ಲಿಟಲ್ ವೀಕ್. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ಈ ಸಲ ಈ 2024ಅಲ್ಲಿ ಯು ಹ್ಯಾವ್ ಟು ಸ್ಟ್ರೆಂಥನ್ ನಿಮ್ಮ ಮ್ಯಾಸ್ಕ್ಯುಲನ್ ಎನರ್ಜಿನ. ಎಲ್ಲಿ ಯಾವಾಗ ಏನು ಆ್ಯಕ್ಷನ್ಸ್ ತೊಗೋಬೇಕು, ಎಲ್ಲಿ ಯಾರ ಹತ್ರ ಮಾತಾಡಬೇಕು, ಎಲ್ಲಿ ಯಾವ ಸ್ಟೆಪ್ಸ್ ತೊಗೊಳ್ಬೇಕು, ಯು ಹ್ಯಾವ್ ಟು ಕಲ್ಟಿವೇಟ್ ನಿಮ್ಮ ಬೋಲ್ಡ್ನೆಸ್ನ, ನಿಮ್ಮ ಧೈರ್ಯನ, ನಿಮ್ಮ ಮ್ಯಾಸ್ಕ್ಯುಲನ್ ಎನರ್ಜಿನ, ಸೊ ದ್ಯಾಟ್ ನೀವು ಕನ್ಸು ಕಾಣ್ತಾ ಇರೋದನ್ನೆಲ್ಲ ನಿಜ ಮಾಡ್ಕೊಳ್ಳೋದಕ್ಕೆ. ಸೊ ಇಫ್ ಯು ಕ್ಯಾನ್ ಸಿ, ರೀಡಿಂಗೇ ಬೇಕಾಗಿಲ್ಲ, ನೀವು ಬರೀ 2 ಇಮೇಜ್ನ ಫೋಕಸ್ಡ್ ಆಗಿ ನೋಡಿದ್ರೆ, ಈ ಕಾರ್ಡಲ್ಲಿ ದಿಸ್ ಫೆಮಿನನ್ ಫಿಗರ್ ಬಂದು ಆ ಫ್ಲವರ್ ಮೇಲೆ ಆ ಹಾರ್ಟ್ನ ಓಪನ್ ಮಾಡಿಟ್ಕೊಂಡು ಶಿ ಈಸ್ ಜಸ್ಟ್ ಲೈಯಿಂಗ್ ಡೌನ್. ಏನು ಆ್ಯಕ್ಷನ್ ಇಲ್ಲ, ಶಿ ಈಸ್ ಡ್ರೀಮಿಂಗ್. ಓಕೆ, ಶಿ ಈಸ್ ಜಸ್ಟ್ ಡ್ರೀಮಿಂಗ್ ಅವೇ. ಶಿ ಈಸ್ ಆಲ್ ಎಂಜಾಯಿಂಗ್ ದ ಬ್ಯೂಟಿ, ದ ಗ್ಲೋರಿ ಆಫ್ ಈ ವರ್ಲ್ಡ್ದು, ಯೂನಿವರ್ಸ್ದು. ಎವ್ರಿಥಿಂಗ್ ಈಸ್ ಬ್ಯೂಟಿಫುಲ್.
ಪವರ್ಫುಲ್. ಆ್ಯಕ್ಚುಲಿ ನಮ್ಮನ್ನ ಸ್ಟಾರ್ಟ್ ಮಾಡೋದೇ ಈ ಒಂದು ಎನರ್ಜಿ ನಮಗೆ ಇನ್ಸ್ಪಿರೇಷನ್ ಕೊಡೋದು ದ ಡಿವೈನ್ ಫೆಮಿನನ್. ಬಟ್ ಇದು ಬಂದಾಗ ನೆಕ್ಸ್ಟ್ ಸ್ಟೆಪ್, ಈ ಡ್ರೀಮ್ಸ್ನ ಆ್ಯಕ್ಷನ್ ತಗೊಳ್ಳಿಲ್ಲ ಅಂದರೆ ನಮ್ಮ ಜೀವನಕ್ಕೆ ನಮಗೆ ಬೇಕಾಗಿರೋದು ಬರೋದಕ್ಕೆ ಸಾಧ್ಯನೇ ಇಲ್ಲ. ಯೂನಿವರ್ಸೂ ಅಷ್ಟೇ ನಮ್ಮ ಜೊತೆಗೆ ನಿಂತ್ಕೊಳ್ಳೋದು, ನಾವು ನಮ್ಮ ಜೊತೆಗೆ ನಿಂತ್ಕೊಂಡಾಗ, ನಾವು ಫಸ್ಟ್ ಸ್ಟೆಪ್ ತಗೊಂಡಾಗ, ನಾವು ಯೂನಿವರ್ಸ್ಗೆ ನಮ್ಮ ಕಮಿಟ್ಮೆಂಟನ್ನು, ನಮ್ಮ ಡಿಟರ್ಮಿನೇಷನನ್ನು ತೋರಿಸಿದಾಗ ಯೂನಿವರ್ಸ್ ಇರ್ಬೋದು, ನಮ್ಮ ಹೈಯರ್ ಪವರ್ಸ್ ಇರ್ಬೋದು, ನಮ್ಮ ಜೊತೆ ಕೈ ಜೋಡಿಸಿ ನಮಗೆ ಸಪೋರ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ದ ಮ್ಯಾನಿಫೆಸ್ಟೇಷನ್ ಈಸ್ ದ ಡಾನ್ಸ್ ಬಿಟ್ವೀನ್ ಫೆಮಿನನ್ ಆ್ಯಂಡ್ ಮ್ಯಾಸ್ಕ್ಯುಲನ್. ನಮಗೂ ಯೂನಿವರ್ಸ್ಗೂ ಜೊತೆ ಇಟ್ಸ್ ಅ ಟ್ಯಾಂಗೋ ಡಾನ್ಸ್ ಅಂತ ನೀವು ಕೇಳಿದರೆ, ವಿ ಲೀಡ್, ಯೂನಿವರ್ಸ್ ಫಾಲೋಸ್. ಅದು ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗಲ್ಲ. ಯೂನಿವರ್ಸ್ ಫಸ್ಟ್ ತೋರಿಸಿ ಆಮೇಲೆ ನೀವು ಹೋಗೋದಲ್ಲ. ಯೂನಿವರ್ಸ್ ಯಾವಾಗಲೂ ವೇಟ್ ಮಾಡುತ್ತೆ, ಏನು ವಾಟ್ ಈಸ್ ಯೋರ್ ಸ್ಟೆಪ್ ಅಂತ ಹೇಳಿ. ನೀವು ಆ್ಯಕ್ಷನ್ಸ್ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದಾಗ ಯೂನಿವರ್ಸ್ ಅದಕ್ಕೆ ಸಪೋರ್ಟಿವ್ ಆಗಿರುವಂಥ ಐಡಿಯಾಸ್ ಅನ್ನೋದಕ್ಕಿಂತ ಆ್ಯಕ್ಷನ್ ತೊಗೊಳ್ಬೇಕಾಗಿರುವಂಥ ಸ್ಟೆಪ್ಸ್ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇಟ್ ಈಸ್ ಅ ಡಾನ್ಸ್ ಬಿಟ್ವೀನ್ ಫೆಮಿನನ್ ಆ್ಯಂಡ್ ಮ್ಯಾಸ್ಕ್ಯುಲನ್. ಇಟ್ ಈಸ್ ಅ ಡಾನ್ಸ್ ಬಿಟ್ವೀನ್ ಯು ಆ್ಯಂಡ್ ದ ಯೂನಿವರ್ಸ್. ಸೊ ಯಾವಾಗಲೂ ಅಷ್ಟೇ ವಿ ಲೀಡ್. ಓಕೆ, ನಾವು ಏನು ಮಾಡ್ತೀವಿ, ನಾವೆಷ್ಟು ಡಿಟರ್ಮೈಂಡ್ ಆಗಿದ್ದೀವಿ ಅದ್ರ ಮೇಲೇ ನಮ್ಮ ಲೈಫ್ ಡಿಪೆಂಡ್ ಆಗಿರೋದು. ನಾವು ಬರೀ ಕನಸು ಕಾಣ್ತಾ ಇದ್ರೆ ಇದು ಅದು ಅಂತ ಹೇಳಿ ವೆನ್ ವಿ ಡೋಂಟ್ ಟೇಕ್ ಎನಿ ಆ್ಯಕ್ಷನ್ಸ್, ಇಟ್ ಈಸ್ ವೆರಿ ಡಿಫಿಕಲ್ಟ್. ಅಟ್ಲೀಸ್ಟ್ ಒಂದು ಸ್ಟೆಪ್ ತೊಗೊಳ್ಬೇಕು, ಅಟ್ಲೀಸ್ಟ್ ಒಂದು ಐಡಿಯಾನ ನಮ್ಮ ಫಿಸಿಕ್ಯಾಲಿಟಿನಲ್ಲಿ ತರೋವಂಥ ಪ್ರಯತ್ನ ಪಡಬೇಕು. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ನಾವು ವರ್ಕೌಟ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು ಅಂತ ಇಟ್ಕೊಳ್ಳಿ. ಸೊ ಅದು ಮಾಡೋ ಒಂದು ಇಂಟ್ರೆಸ್ಟ್ ಇದೆ, ಇದನ್ನೆಲ್ಲ ಮಾಡಿದಾಗ ನನ್ನ ವೇಟ್ ರೆಡ್ಯೂಸ್ ಆಗುತ್ತೆ ಅಂತ ಗೊತ್ತು. ಬಟ್ ವಾಟ್ ಆರ್ ವಿ ಡೂಯಿಂಗ್? ಓಕೆ, ಇಲ್ಲ ಶೂಸ್ ತೊಗೊಂಡು ಅಟ್ಲೀಸ್ಟ್ ಸುಮ್ಮನೆ ಹಾಕೊಂಡು ಕೂತ್ಕೊಂಡ್ರ, ಅಥವಾ 5 ಹೆಜ್ಜೆ ಇಟ್ರ, ಅಥವಾ 100 ಹೆಜ್ಜೆ ಇಟ್ರ, ನಮಗೆ ನೀ ಪೇನ್ ಇರ್ಬೋದು, ಫುಲ್ 10,000 ಸ್ಟೆಪ್ಸ್ ಇಡೋಕ್ಕಾಗಲಿಲ್ಲ ಅಂದರೆ ಡಿಡ್ ವಿ ಟೇಕ್ ಅಟ್ಲೀಸ್ಟ್ 1000 ಸ್ಟೆಪ್ಸ್ ಇವತ್ತು? ಸೊ ಎಲ್ಲೋ ಒಂದು ಕಡೆ ಯಾವುದೋ ಒಂದು ರೀತಿ ನಾವು ಸ್ಟಾರ್ಟ್ ಮಾಡೋದಕ್ಕೆ, ಆ ಸ್ಟೆಪ್ಸ್ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದಾಗ, ಮೇ ಬಿ ವಾಕಿಂಗ್ ಶೂಸ್ ಇಲ್ಲ, ಒಂದು ವಾಕಿಂಗ್ ಶೂಸ್ ತೊಗೊಳ್ಳೋದು. ಸೊ ದಟ್ ಈಸ್ ಆ್ಯಕ್ಷನ್. ಡ್ರೀಮಿಂದ ಆ್ಯಕ್ಷನ್ಗೆ ನಾವು ಯಾವಾಗ ಸ್ಟೆಪ್ ಮಾಡ್ತೀವಿ, ಸೊ ನಾವು ಶೂಸ್ ತೊಗೊಂಡಾಗ ನಾವು ಇಟ್ ಈಸ್ ಅನ್ ಎಕ್ಸಾಂಪಲ್ ಯೂನಿವರ್ಸ್ಗೆ, ಓಕೆ ದೇ ಆರ್ ಗೆಟಿಂಗ್ ಸೀರಿಯಸ್ ಈ ವಿಷನ್ ಬಗ್ಗೆ. ಸೊ ನೀವು ಶೂ ತೊಗೊಂಡ್ಮೇಲೆ ನೆಕ್ಸ್ಟ್ ಇನ್ಸ್ಪಿರೇಷನ್ ಬರುತ್ತೆ, ಓಕೆ ಇವತ್ತು ಈ ವಾಕಿಗೆ ಹೋಗೋದು, ಅಥವಾ ಯಾರಾದರೂ ಫ್ರೆಂಡ್ ಕರಿಬೋದು, ನಾನು ಈ ಜಿಮ್ಮಿಗೆ ಜಾಯ್ನ್ ಆಗ್ತಾ ಇದ್ದೀನಿ, ವುಡ್ ಯು ಲೈಕ್ ಟು ಜಾಯ್ನ್ ಅಂತ ಹೇಳಿ. ಅಥವಾ ನೀವು ವಾಕಿಂಗ್ ಹೋಗೋದಕ್ಕೆ ಇಂಟ್ರೆಸ್ಟ್ ತಂತಾನೆ ಬರ್ಬೋದು, ಬಿಕಾಸ್ ದೇರ್ ಇಸ್ ಅ ಶೂ. ಅಷ್ಟು ಚೆನ್ನಾಗಿರೋ ಶೂ ತೊಗೊಂಡು ದಿನ ಆಚೆ ಇಡೋದು, ಒಳಗಿಡ್ತಾ ಇರೋದು. ಸೊ ಲೆಟ್ ಮಿ ಜಸ್ಟ್ ವೇರ್ ಆ್ಯಂಡ್ ವಾಕ್. ಸೊ ದಟ್ ಈಸ್ ಹೌ ಅ ಮ್ಯಾನಿಫೆಸ್ಟೇಷನ್ ಹ್ಯಾಪನ್ಸ್. ಸೊ ಬರೀ ಕನ್ಸು ಕಾಣೋದು ಒಂದು ಪಾರ್ಟ್ ಆದರೆ ಅದ್ರ ಬಗ್ಗೆ ಆ್ಯಕ್ಷನ್ಸ್ ತೊಗೊಳ್ಳೋದು ಈಕ್ವಲಿ ಇಂಪಾರ್ಟೆಂಟ್. ಇದೆರಡೂ ನಾವು ಮಾಡಬೇಕಾದ್ರೆ ಯೂನಿವರ್ಸ್ ವಿಲ್ ಸ್ಟ್ಯಾಂಡ್ ವಿತ್ ಅಸ್. ಸೊ ನೀವು ಆ ಕೋಲ್ ಥರ ಸಪೋರ್ಟಿವ್ ಸಿಸ್ಟಮ್ ಆಗಿ ಬೇರೆಯವ್ರಿಗೆ ನಿಂತ್ಕೊಳ್ತಾ ಇದ್ದೀರಾ, ನಿಮಗೆ ನೀವು ನಿಂತ್ಕೊಳ್ಳೋದು ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದನ್ನು ಕಲ್ತ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಇನ್ 2024. ಸೊ ನೀವು ಹುಡುಕ್ತಾ ಇರೋದು ಫ್ರೀಡಮನ್ನು ಗಳಿಸ್ಬೇಕು. ಫ್ರೀಡಮ್ ತಂತಾನೆ ಬರೋದಿಲ್ಲ. ಸೊ ಹೆಂಗೆ ಫ್ರೀಡಮ್ ಬರೋದು ನಿಮ್ಮ ಜೀವನದಲ್ಲಿ ಅಂದರೆ, ನೀವು ಅದ್ರ ಡೈರೆಕ್ಷನಲ್ಲಿ ಆ್ಯಕ್ಷನ್ಸ್ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದಾಗ. ಸೊ ನಿಮಗೆ ಫ್ರೀಡಮ್ ಬೇಕು ಅಂದರೆ ವಾಟ್ ಕೈಂಡ್ ಆಫ್ ಫ್ರೀಡಮ್? ಫೈನಾನ್ಷಿಯಲ್ ಫ್ರೀಡಮ್ ಬೇಕಂದರೆ ಯು ಹ್ಯಾವ್ ಟು ಸ್ಟಾರ್ಟ್ ಪ್ಲಾನಿಂಗ್, ಯಾವ ಥರ ಜಾಬು, ಕರಿಯರು, ಬಿಸ್ನೆಸ್ಸು ಏನು ಮಾಡಬೇಕು ಅಂತ ಹೇಳಿ. ಸೊ ಸುಮ್ಮನೆ ಫ್ರೀಡಮ್ ಬೇಕು ಅಂತ ಅಂದಾಗ ವಾಟ್ ಕೈಂಡ್ ಆಫ್ ಫ್ರೀಡಮ್, ಯಾವ ರೀತಿ ಬರುತ್ತೆ ಅಂತ ಹೇಳಿ. ವಿ ಹ್ಯಾವ್ ದ ನೆಕ್ಸ್ಟ್ ಕಾರ್ಡ್ ಇಸ್ ಟೆಂಪ್ಟೇಷನ್. ಸೊ ಇದು ಈಸಿಯಾಗಿ ಯು ಗಿವ್ ಅಪ್. ಯಾಕೆಂದರೆ ಸ್ವಲ್ಪ ಸೆಟ್ ಬ್ಯಾಕ್ಸ್ ಆದರೆ, ಸ್ವಲ್ಪ ಪ್ರಾಬ್ಲಮ್ಸ್ ಆದರೆ ಯು ಹ್ಯಾವ್ ಅ ಟೆಂಡೆನ್ಸಿ, ಓಕೆ ಇದಾಗಲ್ವೇನೋ, ಇದಾಗಬೇಕಾದ್ರೆ ಇದು ಆಗ್ತಿತ್ತು, ಸೊ ಯಾಕೆ ಸುಮ್ಮನೆ ಆ ಕಂಫರ್ಟ್ ಝೋನಿಂದ ಆಚೆ ಹೋಗೋದು. ಸೊ ಈಸಿಲಿ ನೀವು ನಿಮ್ಮ ಪಾತಿಂದ ಟೆಂಪ್ಟೆಡ್ ಆಗಿ ಆಚೆ ಬಂದುಬಿಡ್ತೀರಾ, ಬಿಕಾಸ್ ಆ ಇನ್ಸ್ಪಿರೇಷನ್, ಆ ಮೋಟಿವೇಶನ್ ಇರೋದಿಲ್ಲ. ಓ ಮೈ ಗಾಡ್, ಐ ಆಮ್ ನಾಟ್ ಕಿಡಿಂಗ್. ಗ್ರೂಪ್ ನಂಬರ್ 1, ಲುಕ್ ಎಟ್ ದ್ಯಾಟ್. look at that, divine masculine, divine feminine, ಎರಡೂನು ಸೇಮ್ matching cards. And the last card we have to complete, you have to bring balance. 2024 ಅಲ್ಲಿ ನೀವು ತರಬೇಕಾಗಿರೋದು ನಿಮ್ಮ ಲೈಟ್ ಆಸ್ಪೆಕ್ಟ್ಗೆ, ನಿಮ್ಮ ಶ್ಯಾಡೋ ಆಸ್ಪೆಕ್ಟ್ಗೆ ಬ್ಯಾಲೆನ್ಸ್ನ ತರೋದು. ಬರೀ ಡ್ರೀಮ್ಸ್ ಮಾಡೋದಷ್ಟೇ ಅಲ್ಲ, ಅದನ್ನು ಆ್ಯಕ್ಷನ್ನು ತಗೊಳ್ಳೋದು ಆ ಡೈರೆಕ್ಷನಲ್ಲಿ. ಮತ್ತು ನಿಮ್ಮ ವೀಕ್ನೆಸಸ್ಸನ್ನು ನೀವು ಅಡ್ರೆಸ್ ಮಾಡೋದು, ಆ ಧೈರ್ಯನ, ಬೋಲ್ಡ್ನೆಸ್ನ, ಕರೇಜ್ನ, ಬೋಟನ್ನು ತೊಗೊಂಡು ಆ್ಯಕ್ಚುಲಿ ಸಮುದ್ರದ ಮಧ್ಯಕ್ಕೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಕ್ಕೆ ಆ ಒಂದು ಸ್ಟೆಪ್ಸ್ನ ತಗೊಳ್ಳೋ ಅಂಥ ವರ್ಷ
2024. ಸೊ ಇಟ್ ಈಸ್ ಬ್ಯೂಟಿಫುಲ್. ಆ್ಯಕ್ಚುಲಿ ಎಲ್ಲ ಇಡೀ ಪ್ರಪಂಚನ ಸೃಷ್ಟಿ ಮಾಡಿರೋದಕ್ಕೆ ಫಸ್ಟ್ ಸ್ಟೆಪ್ಪೇ ಬಂದು ಡ್ರೀಮ್ ಮಾಡೋದು. ಅದ್ರ ಬಗ್ಗೆ ಇಡೀ ಪ್ರಪಂಚನ ಸೃಷ್ಟಿ ಮಾಡಿರೋದು ಬ್ರಹ್ಮ ಬರೀ ಅವ್ರ ಡ್ರೀಮಲ್ಲಿ ಅಂತ ಹೇಳ್ತಾರೆ. ಸೊ ಫಸ್ಟ್ ಸ್ಟೆಪ್ ರಾತ್ರಿ ಏನೇ ಒಂದನ್ನ ಮಾಡಬೇಕಾದ್ರೂ ಇಟ್ ಹ್ಯಾಸ್ ಟು ಬಿ ಇನ್ ಅವರ್ ಮೈಂಡ್, ಇನ್ ಅವರ್ ಥಾಟ್. ಆ ಥಾಟ್ ಬಂದು ರಿಯಾಲಿಟಿಗೆ ಬರೋದು ನಮ್ಮ ಜೀವನದಲ್ಲಿ ನಮ್ಮ ಸುತ್ತ ನೋಡ್ತಾ ಇರೋ ಪ್ರತಿಯೊಂದು ಪ್ರಾಡಕ್ಟ್ಸು, ಪ್ರತಿಯೊಂದು ಸರ್ವಿಸಸ್ಸು ಫಸ್ಟು ಒಬ್ಬರು ಮೈಂಡಲ್ಲಿ ಒಂದು ಡ್ರೀಮ್ ಆಗಿತ್ತು, ಒಂದು ಥಾಟ್ ಆಗಿತ್ತು. ಅವ್ರು ಆ ಡೈರೆಕ್ಷನಲ್ಲಿ ಆ್ಯಕ್ಷನ್ಸ್ ತೊಗೊಂಡಿರಲಿಲ್ಲ ಅಂತ ಅಂದರೆ ಅವ್ರು ಇನ್ನೂ ಅದು ಅವ್ರ ಮೈಂಡಲ್ಲೇ ಉಳ್ಕೊಳ್ತಿತ್ತು, ಬೇರೆ ಇನ್ಯಾರೋ ಮಾಡ್ತಿದ್ರು ಅಂತ ಇಟ್ಕೊಳ್ಳಿ. ಬಟ್ ದಟ್ ಈಸ್ ವಾಟ್ ಇಟ್ ಈಸ್. ಸೊ ನಿಮಗೆ ಯು ಆರ್ ವೆರಿ ವೆರಿ ಸ್ಟ್ರಾಂಗ್ ಆ ಒಂದು ಡ್ರೀಮಲ್ಲಿ, ಆ ಒಂದು ಎಮೋಷನ್ಸಲ್ಲಿ. ಬಟ್ ಅದು ನಿಮ್ಮನ್ನು ರೂಲ್ ಮಾಡೋದಕ್ಕೆ ಬಿಡಬೇಡಿ. ಅದನ್ನು ನೀವು ಉಪಯೋಗಿಸ್ಕೊಂಡು ಡಿಸಿಪ್ಲಿನ್ ಈಸ್ ವಾಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು. ಡಿಸಿಪ್ಲಿನ್ಡ್ ಆಗಿ ನಿಮ್ಮ ಮೂಡ್ ಮೇಲೆ ಡಿಪೆಂಡ್ ಆಗ್ದಿರಾ, ಓಕೆ ಇವತ್ತು ಮೂಡಿಲ್ಲ ಮಾಡಲ್ಲ, ಓಕೆ ನೆನ್ನೆ ಅದು ತುಂಬ ಮೋಟಿವೇಶನಲ್ಲಿದ್ದೆ ಹಂಗಾಗಿ ಮಾಡೋಕ್ಕೆ ಹೋದೆ, ಬಟ್ ಇವತ್ತು ಆ ಮೋಟಿವೇಶನ್ ಇಲ್ಲ. ಸೊ ನಾವು ಮೋಟಿವೇಶನ್ಗೆ ಮೂಡ್ಗೆ ವೇಟ್ ಮಾಡ್ತಾ ಇದ್ರೆ ನಮ್ಮ ಲೈಫಲ್ಲಿ ನಾವು ಏನನ್ನು ಅಚೀವ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಡಿಸಿಪ್ಲಿನ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಮೂಡ್ ಬಂದು, ಎಮೋಷನ್ಸ್ ಬಂದು, ಮೋಟಿವೇಶನ್ ಬಂದು ವೇವ್ಸ್ ಥರ, ಅದು ಬಂದಾಗ ಬರುತ್ತೆ, ಹೋದಾಗ ಹೋಗುತ್ತೆ. ಸೊ ಅದ್ರ ಮೇಲೆ ನಾವು ಡಿಪೆಂಡೆಂಟ್ ಆಗಿದ್ದರೆ ಯು ಕೆನಾಟ್ ಅಚೀವ್ ಎನಿಥಿಂಗ್. ಸೊ ಈ ವರ್ಷ ನೀವು ಡಿಸಿಪ್ಲಿನನ್ನು ಬಿಲ್ಡ್ ಮಾಡೋದು, ಆ್ಯಕ್ಷನ್ ಸ್ಟೆಪ್ಸ್ನ ತೊಗೊಳ್ಳೋದು, ನಿಮ್ಮ ಮ್ಯಾಸ್ಕ್ಲನ್ ಎನರ್ಜಿಗೆ ಸ್ವಲ್ಪ ಎಂಟರ್ ಆಗಿ ನೀವು ಎರಡನ್ನೂ ಮ್ಯಾನೇಜ್ ಮಾಡೋದು ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಅಮೇಝಿಂಗ್ಲಿ ಟ್ರೆಮೆಂಡಸ್ಲಿ. ಗ್ರೂಪ್ ನಂಬರ್ 1. ಸೊ ಅದು ನಿಮ್ಮ ಸ್ಟ್ರೆಂತ್ಸ್, ನಿಮ್ಮ ವೀಕ್ನೆಸಸ್ಸು ನೀವು ಈ ಸಮಯದಲ್ಲಿ ತಿಳ್ಕೊಬೇಕಾಗಿರೋವಂಥದ್ದು. ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ನಿಮ್ಮ ಗಮನಕ್ಕೆ ತರಬೇಕಾಯಿತು ಇವತ್ತು, ಯಾಕೆಂದರೆ ದೇ ವಾಂಟ್ ಯು ಟು ಸಕ್ಸೀಡ್ 2024ಅಲ್ಲಿ. ಸೊ ವಿಲ್ ಗಿವ್ ಯು ಆಲ್ ದ ಸಪೋರ್ಟ್ ಬ್ಯಾಕ್ಗ್ರೌಂಡಲ್ಲಿ, ಬಟ್ ಫೋರ್ಗ್ರೌಂಡಲ್ಲಿ ಅಂದರೆ ನಿಮ್ಮ ಲೈಫಲ್ಲಿ ನೀವೇ ಅದನ್ನೆಲ್ಲ ಇಂಪ್ಲಿಮೆಂಟ್ ಮಾಡಬೇಕಾಗಿರೋದು. ಸೊ ವರ್ಕ್ ಆನ್ ದಿಸ್ ಆ್ಯಂಡ್ ಹ್ಯಾವ್ ಎನ್ ಅಮೇಝಿಂಗ್ 2024. ಆಲ್ ರೈಟ್. ಸೊ ಅದು ನಿಮ್ಮ ಇವತ್ತಿನ ರೀಡಿಂಗು ಗ್ರೂಪ್ ನಂಬರ್ 1. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತ ಕೆಳಗಡೆ ಕಮೆಂಟ್ ಮಾಡಿ. ಐ ವಿಲ್ ಬ್ರಿಂಗ್ ಬ್ಯಾಲೆನ್ಸ್ ಟು ಮೈ ಶ್ಯಾಡೋ ಆ್ಯಂಡ್ ಲೈಟ್ ಅಂತ ಹೇಳಿ. ಸೊ ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ, ಮನ್ಸಾಗೆ ಏನಿರ್ಸುತ್ತೆ ಜಾಸ್ತಿ ಮಾಡಿ, ಖುಷಿಯಾಗಿರಿ. ಆ ಬೋಟ್ ತೊಗೊಂಡು ಸಮುದ್ರನ ಎಕ್ಸ್ಪ್ಲೋರ್ ಮಾಡಿ, ಆಳ ಅಗಲ ಉದ್ದ ಎಲ್ಲಾನು ಗೋ ಎಕ್ಸ್ಪ್ಲೋರ್ ದ ವರ್ಲ್ಡ್. ಆಲ್ ರೈಟ್. ಲವ್ ಯು. ಟೇಕ್ ಕೇರ್. ಬಾಯ್. ಗ್ರೂಪ್ ನಂಬರ್ 2. ನೀವು ಈ ಪೆಂಡುಲಮ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಇದು ನಿಮ್ಮ ಗ್ರೂಪು. ಓಕೆ. ಸೊ ನಿಮಗೆ ಗ್ರೂಪ್ ನಂಬರ್ 2 ವೆರಿ ಇಂಟ್ರೆಸ್ಟಿಂಗ್. ಏಕೆಂದರೆ ಐ ಕ್ಯಾನ್ ಸಿ ನಿಮ್ಮ ಎನರ್ಜಿನಲ್ಲಿ ದೆರ್ ಇಸ್ ಸೋ ಮಚ್ ಆಫ್ ಪವರ್ ಅಂತ ಅಂದರೆ ಟು ಟೇಕ್ ಆ್ಯಕ್ಷನ್ಸ್, ಟು ಡೂ ಥಿಂಗ್ಸ್. ಎಷ್ಟೊಂದು ವಿಚಾರಗಳನ್ನ ಧೈರ್ಯವಾಗಿ ಮುನ್ನುಗ್ಗಿ ಆ್ಯಕ್ಷನ್ಸ್ ತೊಗೊಂಡು ನಾನು ಇದನ್ನು ಅಚೀವ್ ಮಾಡ್ತೀನಿ, ಇದು ನನ್ನ ಐಡಿಯಾ, ಇದು ನನ್ನ ವಿಷನು, ಇದು ನನ್ನ ಗೋಲ್, ಇದು ನನ್ನ ವಿಷನ್ ಬೋರ್ಡು, ಸೊ ದಿಸ್ ಇಸ್ ವಾಟ್ ಐ ಆಮ್ ಗೋಯಿಂಗ್ ಟು ಡೂ ಅಂಥೇಳಿ ಫುಲ್ ಸ್ವಿಂಗಲ್ಲಿ ಯು ಆರ್ ವೆರಿ ಗುಡ್ ಇನ್ ಪ್ಲ್ಯಾನಿಂಗ್, ಆರ್ಗನೈಸಿಂಗ್ ಮತ್ತು ಸ್ಟೆಪ್ಸ್ ತೊಗೊಳೋದ್ರಲ್ಲಿ. ಬಟ್ ನಿಮ್ಮ ವೀಕ್ನೆಸ್ ಬಂದು ಲಾಟ್ ಆಫ್ ಎಕ್ಸ್ಟರ್ನಲ್ ಇನ್ಫ್ಲುಯೆನ್ಸಸ್ ಆ್ಯಂಡ್ ಡಿಸ್ಟ್ರಾಕ್ಷನ್. ಗ್ರೂಪ್ ನಂಬರ್ 2. ಸೊ ಯು ಹ್ಯಾವ್ ವಿಷನ್, ನಿಮ್ಮ ಹತ್ರ ವಿಷನ್ಸ್ ಇದೆ, ಡ್ರೀಮ್ಸ್ ಇದೆ, ಐಡಿಯಾಸ್ ಇದೆ, ಎಲ್ಲ ಮಾಡಬೇಕು ಅನ್ನೋಂಥ ಉತ್ಸಾಹ ಇದೆ. ಯು ಆರ್ ವೆರಿ ಗುಡ್ ನಿಮ್ಮ ಐಡಿಯಾಸ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ಎಷ್ಟೊಂದು ಜನಕ್ಕೆ ಅದು ತುಂಬ ಪ್ರಾಬ್ಲಮ್ಮು, ಅವ್ರಿಗೇನು ಬೇಕು ಅಂತ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ಬಟ್ ಯು ಆರ್ ವೆರಿ ಕ್ಲಿಯರ್, ನಿಮ್ಗೆ ಏನು ಬೇಕು, ಯಾವ ಥರ ಬೇಕು ಅಂತ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ. ಬಟ್ ಯುವರ್ ಪ್ರಾಬ್ಲಮ್ ಇಸ್ ಯು ಈಸಿಲಿ ಸ್ವೇ. ಬೇರೆಯವ್ರ ಐಡಿಯಾಸು, ಬೇರೆಯವ್ರ ಒಪಿನಿಯನ್ನು, ಈಗ ನೀವು ತುಂಬ ಉತ್ಸಾಹವಾಗಿ ಏನೋ ಒಂದು ಅಂದ್ಕೊಳ್ತಾ ಇರ್ತೀರ ಮಾಡ್ಬೇಕಂತ ಹೇಳಿ, ಆ ಐಡಿಯಾನ ಬೇರೆಯವ್ರ ಜೊತೆ ಹಂಚ್ಕೊಳ್ತೀರಾ. ಅವ್ರು ಅದ್ರ ಬಗ್ಗೆ ಏನಾದರೂ ಬೇರೆ ಥರ ನೆಗೆಟಿವ್ ಕಾಮೆಂಟ್ರಿ ಏನಾದರೂ ಕೊಟ್ಟಾಗ ಯು ವಿಲ್ ಸ್ಟಾರ್ಟ್ ಡೌಟ್ ಯುವರ್ ಸೆಲ್ಫ್. ಓ ಹೌದಾ, ಈ ರೀತಿನ ಆಗಲ್ವಾ, ನಾನು ಹೆಂಗೆ ಇದ್ರ ಬಗ್ಗೆ ಇಷ್ಟು ಸೀರಿಯಸ್ ಆಗಿ ಅರ್ಥ ಮಾಡ್ಕೊಳ್ಳಿಲ್ಲ. ಸೊ ದಟ್ ಈಸ್ ಯುವರ್ ವೀಕ್ನೆಸ್. ನೀವು ಬೇರೆಯವ್ರ ಒಪಿನಿಯನ್ಸ್ಗೆ ಜಾಸ್ತಿ ವ್ಯಾಲ್ಯೂ ಕೊಡ್ತೀರಾ. ನಿಮ್ಮ ಮೇಲಿನ ನಿಮ್ಮ ಕಾನ್ಫಿಡೆನ್ಸ್, ನಿಮ್ಮ ಮೇಲಿನ ನಂಬಿಕೆಗಿಂತ ಜಾಸ್ತಿ ಯಾರಾದರೂ ಏನಾದರೂ ಹೇಳಿದರೆ ಯು ಇಮ್ಮಿಡಿಯೇಟ್ಲಿ ಚೇಂಜ್ ಯೋರ್ ಟೋನ್ ಆಲ್ಸೋ. ನಿಮ್ಮ ಟೋನು, ನಿಮ್ಮ ಐಡಿಯಾಲಜಿನೂ ನೀವು ಚೇಂಜ್ ಮಾಡ್ಕೊಳ್ಳೋ ಅಂಥ
ಪ್ರಯತ್ನ ಮಾಡ್ತೀರಾ. ದಟ್ ಈಸ್ ಯುವರ್ ವೀಕ್ನೆಸ್. ಯುವರ್ ಸ್ಟ್ರೆಂತ್ ಈಸ್ ಯುವರ್ ಪ್ಲ್ಯಾನ್, ಯುವರ್ ಐಡಿಯಾಸ್, ಯುವರ್ ವಿಷನ್ಸ್, ಯುವರ್ ಕ್ಲಾರಿಟಿ ಎಲ್ಲ ಸೂಪರ್, ಎಲ್ಲನೂ ಅಮೇಝಿಂಗ್. ಬಟ್ ಅದನ್ನು ಎಕ್ಸಿಕ್ಯೂಷನ್ ಮಾಡಬೇಕಾದ್ರೆ ನೀವು ಬೇರೆಯವ್ರ ಜೊತೆ ಹಂಚ್ಕೊಂಡಾಗ ಅಥವಾ ಬೇರೆಯವ್ರು ಏನಾದರೂ ಡಿಮೋಟಿವೇಟ್ ಮಾಡಿದಾಗ ಅಥವಾ ಮೋಟಿವೇಶನ್ ಹೊರಗಡೆಯಿಂದ ಬರಲಿ ಅಂತ ಕಾದು ಅದು ಬರಲಿಲ್ಲ ಅಂದಾಗ ಯು ಇಮಿಡಿಯೇಟ್ಲಿ ಗೋ ಲೋ. ಇದಾಗೋದಿಲ್ಲ, ಯಾಕೆ ನಾನು ಇದಾಗುತ್ತೆ ಅಂತ ಅಂದ್ಕೊಂಡ್ಬಿಟ್ಟೆ ಅಂತ ಹೇಳಿ ನಿಮ್ಮ ಎಂಟೈರ್ ಪ್ರಾಸೆಸ್ನ ಡೌಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಎಲ್ಲನೂ ಪ್ರಶ್ನಿಸೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಆದಷ್ಟು ಬರೀ ರಿಸರ್ಚ್ ಸ್ಟೇಟಲ್ಲೇ ಇರ್ತೀರಾ, ಅದ್ರ ಬಗ್ಗೆ ರಿಸರ್ಚ್ ಮಾಡೋದು ಅಥವಾ ತಿಳ್ಕೊಳ್ಳೋದು. ಸೊ ಯುನೋ ಯು ಆರ್ ಆಲ್ವೇಸ್ ಇನ್ ದಿಸ್ ಪ್ಲ್ಯಾನಿಂಗ್ ಸ್ಟೇಟ್. ಬಟ್ ಅದನ್ನು ಎಕ್ಸಿಕ್ಯೂಟ್ ಮಾಡುವಂಥ ಟೈಮ್ ಬಂದಾಗ ಯು ಡೌಟ್ ಯುವರ್ ಸೆಲ್ಫ್. ಮತ್ತು ಹೊರಗಡೆ ಜನರು ಏನಾದರೂ ಹೇಳಿದಾಗ ಯು ಸ್ಟಾರ್ಟ್ ಡೌಟಿಂಗ್ ಯುವರ್ ಎಂಟೈರ್ ಪ್ರಾಸೆಸ್, ಯುವರ್ ಎಂಟೈರ್ ಪ್ಲ್ಯಾನ್. ಓಕೆ, ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ನೀವು ಏನು ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀರಾ, ನಿಮಗೆ ನಂಬಿಕೆ ಇದ್ದರೆ ಗೋ ಹೆಡ್ ಆ್ಯಂಡ್ ಡೂ ಇಟ್. ಫೇಲ್ ಆದ್ರೂ ಓನ್ ದ್ಯಾಟ್ ಫೇಲ್ಯೂರ್. ಆ ಫೇಲ್ಯೂರನ್ನು ನಿಮ್ದೇ, ಸಕ್ಸಸ್ಸನ್ನು ನಿಮ್ದೇ. ಸಕ್ಸಸ್ ಆದಾಗ ಮಾತ್ರ ನೀವು ಅಂತಲ್ಲ, ಇಡೀ ಪ್ರಪಂಚ ಬಂದು ನೀವು ಸಕ್ಸಸ್ ಆದರೆ ಮಾತ್ರ ನಿಮ್ಮ ಜೊತೆ ನಿಂತ್ಕೊಳ್ಳೋದು. ಲೈಕ್ ವಿನ್ ಆಗೋ ಬೋಟಲ್ಲಿ ಎಲ್ಲರೂ ಹತ್ಕೊಂಡು ಎಲ್ಲರೂ ಅವ್ರದ್ದೇ ವಿನ್ನು ಅನ್ನೋ ಥರ ಹೇಳ್ಕೊಂಡು ಬಿಡ್ತಾರೆ. ಬಟ್ ಅದನ್ನು ಎಷ್ಟು ಕಷ್ಟಪಟ್ಟಿದ್ದಾರೆ ಆ ವಿನ್ನನ್ನು ಪಡೆಯೋದಕ್ಕೆ ಅನ್ನೋದನ್ನು ಯಾರಿಗೂ ಅರ್ಥ ಆಗೋದಿಲ್ಲ. ಸೊ ದೇ ಜಸ್ಟ್ ವಾಂಟ್ ಆ ವಿನ್ನಿಂಗನ್ನ ಕ್ರೆಡಿಟ್ ತೊಗೊಳೋದಕ್ಕೆ. ಸೊ ಯಾರ ಒಪಿನಿಯನೂ ನಿಜ ಅಲ್ಲ. ನಿಮಗೆ ಏನು ಅನ್ನಿಸ್ತಾ ಇದೆ, ನಿಮ್ಮ ಮೇಲೆ ನಂಬಿಕೆನ ನೀವು ಸ್ಟ್ರಾಂಗ್ ಮಾಡ್ಕೊಳ್ಳೋದು 2024ಅಲ್ಲಿ ತುಂಬ ತುಂಬ ಇಂಪಾರ್ಟೆಂಟ್ ನಿಮಗೆ. ಗ್ರೂಪ್ ನಂಬರ್ 2, ಯಾಕೆಂದರೆ ಯು ಹ್ಯಾವ್ ಸೋ ಮಚ್ ಆಫ್ ಐಡಿಯಾಸ್, ವಿಷನ್ಸ್, ಡ್ರೀಮ್ಸ್, ಇನ್ಸ್ಪಿರೇಷನ್. ಬಟ್ ಅದನ್ನು ಫಾಲೋ ಥ್ರೂ ಮಾಡಬೇಕಾದ್ರೆ ಎಕ್ಸ್ಟರ್ನಲ್ ಸಪೋರ್ಟ್ ಸಿಗಲಿಲ್ಲ ಅಂದರೆ ನೀವು ಇಮಿಡಿಯೇಟ್ಲಿ ಯು ಗೋ ಲೋ. ಎಕ್ಸ್ಟರ್ನಲ್ ಕಮೆಂಟ್ರಿ ನೆಗೆಟಿವ್ ಆಗಿ ಬಂದರೆ ಯು ಚೇಂಜ್ ಯುವರ್ ಒಪಿನಿಯನ್. ಓಕೆ, ಸೊ ಆದಷ್ಟು ನಿಮ್ಮ ಐಡಿಯಾಸ್ನ, ವಿಷನ್ಸ್ನ ನಿಮ್ಮಲ್ಲೇ ಇಟ್ಕೊಳ್ಳಿ. ಎಲ್ಲರ ಹತ್ರ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಹೋಗಬೇಡಿ. ಎಲ್ಲರಿಗೂ ಅರ್ಥ ಆಗಲ್ಲ ನಿಮ್ಮ ಐಡಿಯಾಸು, ನಿಮ್ಮ ವಿಷನ್ಸ್ ಎಲ್ಲ, ಯಾಕೆಂದರೆ ಅವ್ರು ಯಾವತ್ತೂ ಮಾಡಿಲ್ಲ ಅದನ್ನು. ಸೊ ನೀವು ಮಾಡ್ತಾ ಇರೋವಂಥ ಒಂದು ಏರಿಯಾನಲ್ಲಿ ಯಾರು ಎಕ್ಸ್ಪರ್ಟ್ ಇದ್ದಾರೆ, ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ನಿಮಗೆ ಎಲ್ಲೋ ಒಂದು ಟ್ರಾವೆಲ್ಗೆ ಯು ವಾಂಟ್ ಟು ಟ್ರಾವೆಲ್ ಸಮ್ ಪ್ಲೇಸ್, ಆ ಜಾಗಕ್ಕೆ ಅಥವಾ ಕಾನ್ಸ್ಟೆಂಟಾಗಿ ಟ್ರಾವೆಲ್ ಮಾಡೋರ ಹತ್ರ ಹೋಗಿ ನೀವು ಅಡ್ವೈಸ್ನ ಕೇಳಿದ್ರೆ ಅವ್ರಿಗೆ ಗೊತ್ತಿರತ್ತೆ ಯಾವ ರೀತಿ ಟ್ರಾವೆಲ್ ಪ್ರಾಬ್ಲಮ್ಸ್ ಬರ್ಬೋದು, ಯಾವ ರೀತಿ ಅಡ್ವೈಸ್ ಕೊಡಬೇಕು ಅಂಥೇಳಿ. ಯಾವತ್ತು ಟ್ರಾವೆಲ್ಲೇ ಮಾಡಿಲ್ಲ, ಅವರು ಮನೆ ಬಿಟ್ಟೇ ಎಲ್ಲೂ ಹೋಗಿಲ್ಲ, ಇಲ್ಲಿಂದ ಮಾಲ್ಗೆ ಹೋಗಿ ವಾಪಸ್ ಬಂದಿರೋವ್ರ ಹತ್ರ ಹೋಗಿ ನಾನು ಇಡೀ ಪ್ರಪಂಚ ಟ್ರಾವೆಲ್ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀನಿ, ನಿಮ್ಮ ಐಡಿಯಾ ಏನು ಅಂತ ಕೇಳಿದಾಗ ದೇ ಡಸಂಟ್ ನೋ ಎನಿಥಿಂಗ್. ಯಾವ ಬೇಸಿಸ್ ಮೇಲೆ ನೀವು ಅವ್ರ ಐಡಿಯಾನ ಅಥವಾ ಅವ್ರ ಒಪಿನಿಯನ್ನ ಪರ್ಸ್ನಲ್ ಆಗಿ ತಗೊಳ್ತಾ ಇದ್ದೀರಾ. ಸೊ ಬಿ ವೆರಿ ಕೇರ್ಫುಲ್. ಯಾರಿಂದ ನೀವು ಅಡ್ವೈಸ್ ಪಡಿತಾ ಇದ್ದೀರಾ, ಆ ಅಡ್ವೈಸ್ ಕೊಡೋರಿಗೆ ಅಡ್ವೈಸ್ ಕೊಡೋ ಅಂತ ಕೆಪಾಸಿಟಿ ಇದೆಯಾ, ಅವ್ರು ಮುಂಚೆ ಇದನ್ನು ಮಾಡಿದಾರಾ, ಅವ್ರಿಗೆ ಇದ್ರ ಬಗ್ಗೆ ತಿಳುವಳಿಕೆ ಇದೆಯಾ, ಅಥವಾ ಸುಮ್ಮನೆ ಏನೋ ಒಂದು ಹೇಳಬೇಕಂತ ಹೇಳ್ತಾ ಇದ್ದಾರಾ. ಸೊ ಅಂಡರ್ಸ್ಟ್ಯಾಂಡ್ ಯಾರ ಒಪಿನಿಯನ್ ಮ್ಯಾಟರ್ಸ್, ಯಾರ ಒಪಿನಿಯನ್ ಇಂಪಾರ್ಟೆಂಟ್, ಅವರು ನಾಲೆಜಬಲ್ ಇದ್ದಾರಾ, ಅವ್ರಿಗೆ ಇದ್ರ ಬಗ್ಗೆ ಮಾತಾಡೋ ಅಂಥ ಒಂದು ಇನ್ಫಾರ್ಮೇಷನ್ ಇದೆಯಾ ಅವ್ರ ಹತ್ರ ಅಂತ ಹೇಳಿ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಎಲ್ಲರ ಒಪಿನಿಯನನ್ನು ಸೀರಿಯಸ್ ಆಗಿ ತಗೊಳ್ಬೇಡಿ. ಆಲ್ ರೈಟ್, ಫಾರ್ ಎಕ್ಸಾಂಪಲ್ ಈಗ ಲೆಟ್ಸ್ ಸೇ ನೀವು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದೀರಾ, ನಿಮ್ಮ ಫ್ರೆಂಡ್ ಹತ್ರ ಹೋಗಿ ಮಾತಾಡ್ತೀರಾ, ಈ ಥರ ಮಾಡಬೇಕಂತ ಅಂದ್ಕೊಳ್ತಾ ಇದ್ದೀನಿ, ಐ ಆಮ್ ಸೋ ಪಂಪ್ಡ್, ಐ ಆಮ್ ಸೋ ಹ್ಯಾಪಿ, ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ ಅಂತ. ಸೊ ನಿಮ್ಮ ಫ್ರೆಂಡ್ ಯಾವತ್ತು ಒಂದೇ ಒಂದು ವಿಡಿಯೋ ಕೂಡ ಶೂಟ್ ಮಾಡಿಲ್ಲ ಅವ್ರ ಲೈಫಲ್ಲಿ. ದೇ ಡೋಂಟ್ ನೋ ಇನ್ ಆ್ಯಂಡ್ ಔಟ್ ಆಫ್ ಯೂಟ್ಯೂಬ್ ಅಥವಾ ಕ್ರಿಯೇಟಿವ್ ಅಥವಾ ಸೋಷಿಯಲ್ ಮೀಡಿಯಾ ಬಗ್ಗೆ, ಅವ್ರ ಕಂಟೆಂಟ್ ಕ್ರಿಯೇಷನ್ ಬಗ್ಗೆ. ನೀವು ಅವ್ರ ಹತ್ರ ಹೋಗಿ ಮಾತಾಡಿದಾಗ, ಓ ನಾನು ಕೇಳಿದೆ ಇದು ತುಂಬ ಕಷ್ಟ ಅಂತ, ಎಷ್ಟೊಂದು ಜನ ಇದರಲ್ಲಿ ಏನೂ ಆಗಲ್ವಂತೆ, ಸುಮ್ಮನೆ ಟೈಮ್ ವೇಸ್ಟ್ ಆಗತ್ತಂತೆ. ಸೊ ಈ ಕಂತೆ ಕಟ್ಟೆಗಳನ್ನು ಹೇಳೋರ ಹತ್ರ ನೀವು ಮಾತಾಡಿ ಅವ್ರ ಒಪಿನಿಯನನ್ನು ತೊಗೊಂಡು ನೀವು ಓಕೆ ಆಗಲ್ವೇನೋ, ಸುಮ್ಮನೆ ಅನ್ನೆಸೆಸರಿಯಾಗಿ ಯಾಕೆ ರಿಸ್ಕ್ ತೊಗೊಳ್ಳೋದು ಅಂಥೇಳಿ. ಸೊ ನಿಮ್ಮ ಐಡಿಯಾನ, ನಿಮ್ಮ ವಿಷನನ್ನು ಬೆಳೆಯೋದಕ್ಕೆ ಮುಂಚೆನೇ ಚ್ಯೂಟ್ ಮಾಡ್ತೀರಾ. ಸೊ ದಟ್ ಈಸ್ ವಾಟ್ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು. ಸೊ ಬೇರೆಯವರ ಒಪಿನಿಯನನ್ನು ನಿಮ್ಮ ಒಪಿನಿಯನ್ ಆಗಿ ಕನ್ವರ್ಟ್ ಮಾಡ್ಕೋಬೇಡಿ. ಬೇರೆಯವ್ರ ಒಪಿನಿಯನ್ ಕೊಡ್ತಾ ಇರೋರಿಗೆ ಕೊಡೋ ಅಂಥ ಅರ್ಹತೆ ಇದೆಯಾ, ಅವ್ರು ಅದರಲ್ಲಿ ಎಕ್ಸ್ಪರ್ಟ್ ಇದ್ದಾರಾ ಅಂತ ನೋಡಿ ಅವರ ಒಂದು ಐಡಿಯಾ, ವಿಷನನ್ನು ಅಥವಾ ಅವರ ಒಂದು ಒಪಿನಿಯನ್ನ ತೊಗೊಳೋದಕ್ಕೆ. ಆಲ್ರೆಡಿ ಎಕ್ಸ್ಪರ್ಟ್ ಇದ್ರೂ ಕೂಡ ಅವ್ರ ಒಪಿನಿಯನೂ ಯಾವಾಗ್ಲೂ ಕರೆಕ್ಟಾಗಿರೋದಿಲ್ಲ. ಐ ವಾಂಟ್ ಟು ಟೆಲ್ ಯು ದಿಸ್ ಎಕ್ಸಾಂಪಲ್. ಗ್ರೂಪ್ ನಂಬರ್ 2, ರಾಬಿನ್ ಶರ್ಮಾ ನಿಮಗೆ ಗೊತ್ತಿದ್ರೆ, ಹೀಸ್ ಕೈಂಡ್ ಆಫ್ ಅ ಬಿಗ್ ಡೀಲ್ ಆನ್ಲೈನ್
ವರ್ಲ್ಡಲ್ಲಿ ಬುಕ್ಸ್ 5 AM ಕ್ಲಬ್ ಬರೆದಿದ್ದಾರೆ, ದ ಮಾಂಕ್ ಹೂ ಸೋಲ್ಡ್ ದ ಫೆರಾರಿ ಬರೆದಿದ್ದಾರೆ. ಹಿ ಈಸ್ ಅ ಬಿಗ್ ಡೀಲ್ ಆನ್ಲೈನ್ ವರ್ಲ್ಡಲ್ಲಿ, ಸೆಲ್ಫ್ ಹೆಲ್ಪ್ ಸೆಲ್ಫ್ ಡೆವಲಪ್ಮೆಂಟ್ ವರ್ಲ್ಡಲ್ಲಿ. ಸೊ ಅವ್ರ ಫಸ್ಟ್ ಬುಕ್ ಬರೆದಾಗ ದ ಮಾಂಕ್ ಹೂ ಸೋಲ್ಡ್ ದ ಫೆರಾರಿ ಬರೆದಾಗ ವಿಚ್ ಇಸ್ ಅ ಹ್ಯೂಜ್ ಹಿಟ್. ಆ ಬುಕ್ನ ಬರೆದಾಗ ಆ ಸ್ಕ್ರಿಪ್ಟ್ನ ತೊಗೊಂಡೋಗಿ ಎಷ್ಟೊಂದು ಪಬ್ಲಿಷರ್ಸ್ಗೆ ತೋರಿಸಿದಾಗ ಎಲ್ಲರೂ ರಿಜೆಕ್ಟ್ ಮಾಡಿದ್ರು. ಎಷ್ಟೊಂದು ಜನ ಅವ್ರಿಗೆ ಒಪಿನಿಯನ್, ಆ್ಯಕ್ಚುಯಲ್ ಆಥರ್ಸ್ ಹೂ ಆರ್ ಅ ಸಕ್ಸಸ್ಫುಲ್ ಆಥರ್ಸ್ ರಾಬಿನ್ ಶರ್ಮಾಗೆ ಅಡ್ವೈಸ್ ಕೊಟ್ರಂತೆ, ಇಲ್ಲ ಇದರಲ್ಲಿ ತುಂಬ ಬೆಳೆಯೋದಕ್ಕಾಗಲ್ಲ, ಅದು ನಿಮ್ಮ ಲೈಫ್ನ ವೇಸ್ಟ್ ಮಾಡ್ಕೋಬೇಡಿ, ಸೊ ಡೋಂಟ್ ಟ್ರೈ ಅಂತ ಹೇಳ್ತಾರೆ ಅವ್ರಿಗೆ. ಸೊ ಅವರು ಆಲ್ರೆಡಿ ದೇವರ್ ಎಕ್ಸ್ಪರ್ಟ್ ಆಥರ್ಸ್, ಅದರಲ್ಲಿ ಪಳಗಿದ್ದಂಥವ್ರು. ಅವರೇ ಆ ಒಪಿನಿಯನ್ ಕೊಟ್ಟಾಗ ರಾಬಿನ್ ಶರ್ಮಾ ವಿಲ್ ಲೂಸ್ ಹಿಸ್ ಹಾರ್ಟ್, ಓ ಇದಾಗಲ್ವೇನೋ ಅಂತ ಹೇಳಿ. ಬಟ್ ಅಗೇನ್ ಹಿ ಡಿಸೈಡೆಡ್, ಅದು ಮೋಸ್ಟ್ಲಿ ಅವ್ರ ಒಪಿನಿಯನ್ ಆಗಿತ್ತು, ನಂದಾಗಬೇಕಂತ ಇಲ್ಲ ಅಂತ ಹೇಳಿ. ಹಿ ಟ್ರೈಸ್, ಸೆಲ್ಫ್ ಪಬ್ಲಿಷ್ ಮಾಡ್ತಾರೆ, ಅದನ್ನು ಆಮೇಲೆ ಬೇರೆಯವ್ರು ಕೊಂಡ್ಕೊಳ್ತಾರೆ, ಬೇರೆ ಪಬ್ಲಿಷರು, ಅದು ಬೇರೆ ವಿಚಾರ, ಇಟ್ಸ್ ಅ ಲಾಂಗ್ ಸ್ಟೋರಿ. ಬಟ್ ಹಿ ಬಿಲೀವ್ಸ್ ಹಿಮ್ಸೆಲ್ಫ್, ಇಲ್ಲ ನನ್ನ ಸ್ಟೋರಿ ಚೆನ್ನಾಗಿದೆ ಅಂತ ನನಗೆ ನಂಬಿಕೆ ಇದೆ, ಫೇಲ್ ಆದ್ರೂ ಐ ವಿಲ್ ಓನ್ ಮೈ ಫೇಲ್ಯೂರ್ ಅಂಥೇಳಿ ಹಿ ಗೋಸ್ ಅಹೆಡ್ ಆ್ಯಂಡ್ ಪಬ್ಲಿಷಸ್. ಆ್ಯಂಡ್ ಇವತ್ತಿಗೂ ಇಟ್ ಈಸ್ ಅ ಬೆಸ್ಟ್ ಸೆಲ್ಲರ್ ಬುಕ್. ಆ್ಯಂಡ್ ಪಬ್ಲಿಷರ್ ಕೂಡ ಅವರ ಬುಕ್ನ ತೊಗೊಳ್ತಾರೆ. ದೇ ಬೈ ದ ರೈಟ್ಸ್ ಆಫ್ ದ ಬುಕ್ ಆ್ಯಂಡ್ ಇಟ್ಸ್ ಅ ಬ್ಯೂಟಿಫುಲ್ ಜರ್ನಿ. ಸೊ ದಟ್ ಈಸ್ ವಾಟ್ ಇಟ್ ಈಸ್. ಎಲ್ಲರ ಒಪಿನಿಯನೂ ನಿಮ್ದಾಗಬೇಕಂತಿಲ್ಲ. ಅವರವರ ಭಯನ, ಅವರವರ ವೀಕ್ನೆಸ್ಸಸ್ನ ನಮ್ಮ ಮೇಲೆ ಪ್ರೊಜೆಕ್ಟ್ ಮಾಡ್ತಾರೆ. ಸೊ ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಅಂಥ ನೆಸೆಸಿಟಿ ಇಲ್ಲ. ಇಟ್ ಈಸ್ ನಾಟ್ ನೆಸೆಸರಿ. ಒಬ್ಬರು ಎಕ್ಸ್ಪರ್ಟ್ ಆಗಿದ್ದಾರೆ ಅಂದ ಮಾತ್ರಕ್ಕೆ ಇಟ್ ಮೇ ನಾಟ್ ಬಿ ಆಲ್ವೇಸ್ ಟ್ರೂ. ಮೇ ಬಿ ನಿಮ್ಮದು ಬೇರೆ ಐಡಿಯಾಸು, ಬೇರೆ ವಿಷನ್ ಇರುತ್ತೆ. ಸೊ ಐ ವಿಲ್ ಪುಲ್ 2 ಕಾರ್ಡ್ಸ್ ಹಿಯರ್. ಸೊ ಈ ಲೆಫ್ಟ್ ಕಾರ್ಡ್ ಬಂದು ನಿಮ್ಮ ನಿಮ್ಮ ಸ್ಟ್ರೆಂತ್, ನಿಮ್ಮ ಈ ಕಾರ್ಡ್ ಬಂದು ನಿಮ್ಮ ವೀಕ್ನೆಸ್. ಓಕೆ, ಆ್ಯಂಡ್ ದೆನ್ ವಿ ವಿಲ್ ಬಿಲ್ಡ್ ಆನ್ ದಟ್. ಐ ಥಿಂಕ್ ನಾವು ಆಲ್ರೆಡಿ ಎಲ್ಲ ಇನ್ಫಾರ್ಮೇಷನನ್ನು ಗ್ಯಾದರ್ ಮಾಡಿದ್ದೀವಿ. ಬಾಟಮ್ ಆಫ್ ದ ಡೆಕ್ ವಿ ಹ್ಯಾವ್ ಎಸೆನ್ಸ್. ಇನ್ ಮೈ ಎಸೆನ್ಸ್ ಐ ಆಮ್ ಜಾಯ್. ನಿಮ್ಮನ್ನು ನೀವು ನಂಬೋದು ಇಟ್ ಇಸ್ ವೆರಿ ಡಿಫಿಕಲ್ಟ್. ಅದೇ ನಿಮ್ಮ ವೀಕ್ನೆಸ್ಸು. ನಿಮಗೆ ಗೊತ್ತು ನಿಮ್ಮ ವ್ಯಾಲ್ಯೂ ಏನು, ನಿಮಗೆ ಗೊತ್ತು ನಿಮ್ಮ ಪವರ್ ಏನು, ನಿಮ್ಮ ಸ್ಟ್ರೆಂತ್ ಏನು, ನಿಮ್ಮ ಇಂಟ್ರೆಸ್ಟ್ ಏನು, ನಿಮ್ಮ ಕ್ವಾಲಿಟೀಸ್ ಏನು, ನಿಮ್ಮ ಸ್ಟ್ರೆಂತ್ಸ್ ಏನು, ಪ್ರತಿಯೊಂದು ಗೊತ್ತು ನಿಮಗೆ. ಬಟ್ ದ ಪ್ರಾಬ್ಲಮ್ ಈಸ್ ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದು ನಿಮ್ಮ ಹೊರಗಡೆ ಜನರ ಒಪಿನಿಯನ್ ಮೇಲೆ ಡಿಪೆಂಡೆಂಟ್ ಆಗಿರೋದ್ರಿಂದ ಇಟ್ ಬಿಕಮ್ಸ್ ವೆರಿ ವೆರಿ ಡಿಫಿಕಲ್ಟ್ ನಿಮಗೆ ಅದನ್ನು ಫಾಲೋ ಥ್ರೂ ಮಾಡೋಕ್ಕೆ. ವಿತ್ ದಿಸ್ ಪ್ಲೆಜರ್ ಕಾರ್ಡ್, ಲುಕ್ ಎಟ್ ದ್ಯಾಟ್, ಲೈಕ್ ಯು ನೋ ನಿಮ್ಮ ಇಂಟ್ರೆಸ್ಟ್, ಆ ಕಾಫಿ ಟೇಸ್ಟ್, ಪ್ಲೆಜರು, ಆ ಕ್ಲಾರಿಟಿ ನಿಮಗೆ ಕರೆಕ್ಟಾಗಿ ಗೊತ್ತು. ನಿಮಗೆ ಕಾಫಿ ಇಷ್ಟನಾ, ಟೀ ಇಷ್ಟನಾ? ಯಾರಾದರೂ ಕ್ವಶನ್ ಕೇಳಿದ್ರೆ ಯು ಇಮಿಡಿಯೇಟ್ಲಿ ನೋ ಐ ಲವ್ ಕಾಫಿ ಆರ್ ಐ ಲವ್ ಟೀ ಆರ್ ವಾಟ್ ಎವರ್. ಸೊ ನಿಮಗೆ ಕ್ಲಿಯರಾಗಿ ಗೊತ್ತು ಏನು ಮಾಡಬೇಕು ಅಂತ ಹೇಳಿ. ಬಟ್ ಟು ಫಾಲೋ ಇಟ್ ಥ್ರೂ, ಬೇರೆಯವ್ರು ಯಾರಾದರೂ ಏನಾದರೂ ಹೇಳಿದಾಗ ಯು ಮೇ ಸಕಂಬ್ ಬೇರೆಯವ್ರ ಐಡಿಯಾಸ್ಗೆ ಅಥವಾ ಬೇರೆಯವ್ರ ವ್ಯೂ ಪಾಯಿಂಟ್ ಮೇಲೆ ನಿಮ್ಮ ಡಿಪೆಂಡೆನ್ಸಿ ಜಾಸ್ತಿ, ನಿಮ್ಮ ಮೇಲೆ ನಿಮ್ಮ ನಂಬಿಕೆಗಿಂತ. ಐ ಆಮ್ ಸೋ ಸಾರಿ, ಜಸ್ಟ್ ಗಿವ್ ಮಿ ಅ ಸೆಕೆಂಡ್. ಸೊ ಎಕ್ಸ್ಟರ್ನಲ್ ಡಿಸ್ಟರ್ಬೆನ್ಸಸ್ನ ಬ್ಲಾಕ್ ಮಾಡೋದು ತುಂಬ ಇಂಪಾರ್ಟೆಂಟ್ ನಿಮಗೆ. ಓಕೆ, ಇನ್ನೊಂದು ಹೇಳ್ತಾ ಇರೋದು ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ, ಎಕ್ಸ್ಟರ್ನಲ್ ಡಿಸ್ಟ್ರಾಕ್ಷನ್ಸ್, ಬರೀ ಜನರ ಒಪಿನಿಯನ್ ಅಷ್ಟೇ ಅಲ್ಲ, ಯು ಗೆಟ್ ಈಸಿಲಿ ಡಿಸ್ಟ್ರಾಕ್ಟೆಡ್. ಓಕೆ, ಲೈಕ್ ಇದಕ್ಕಿಂತ ಇನ್ನೊಂದು ಏನಾದರೂ ಚೆನ್ನಾಗಿರೋದು ನೋಡಿದ್ರೆ ಯು ಇಮಿಡಿಯೇಟ್ಲಿ ಗೆಟ್ ಡಿಸ್ಟ್ರಾಕ್ಟೆಡ್. ಓ ಇದೆಲ್ಲ ಅದು ಮಾಡಬೇಕೇನೋ ಅಂತ ಹೇಳಿ. ಅಥವಾ ಲೈಕ್ ಸೋಷಿಯಲ್ ಮೀಡಿಯಾ ಡಿಸ್ಟ್ರಾಕ್ಷನ್ ಇರ್ಬೋದು, ಇಲ್ಲ ಫ್ರೆಂಡ್ಸ್ ಕರೆಯೋದಿರ್ಬೋದು, ಅಥವಾ ನಿಮ್ಮ ಕಂಫರ್ಟ್ ಝೋನಲ್ಲಿರುವಂಥ ಒಂದು ಪ್ರಯತ್ನ ಪಡೋದಿರ್ಬೋದು. ಓ ಇಲ್ಲಿಂದ ಆಚೆ ಹೋದರೆ ಏನಾಗುತ್ತೋ, ವಿನ್ ಆಗುತ್ತೋ, ಲೂಸ್ ಆಗುತ್ತೋ ಗೊತ್ತಿಲ್ಲ ಅಂಥೇಳಿ ಕನ್ಫ್ಯೂಷನ್ ಮಾಡ್ಕೊಳ್ಳೋದಿರ್ಬೋದು ನಿಮ್ಮನ್ನು ನೀವು. ಸೊ ಇಲ್ಲಿರೋ ಅಷ್ಟು ದಿನವೂ ಐ ಆಮ್ ಸೇಫ್, ಯಾರು ನಾನು ಫೇಲ್ಯೂರ್ ಅಂತ ಹೇಳೋದಿಲ್ಲ, ಯಾಕೆಂದರೆ ನಾನು ಯಾವಾಗಲೂ ಟ್ರೈಯೇ ಮಾಡಿಲ್ಲ. ಸೊ ಯಾರಿಗೂ ನಾನು ಅವಕಾಶನೇ ಕೊಡ್ತಿಲ್ಲ ನನ್ನ ಮೇಲೆ ಕಮೆಂಟ್ ಮಾಡೋದಕ್ಕೆ. ಸೊ ಐ ಫೀಲ್ ಸೇಫ್ ಹಿಯರ್ ಅಂಥೇಳಿ ಟ್ರೈ ಮಾಡೋದಕ್ಕೇ ತುಂಬ ಕಾಲ ಟೈಮ್ ಸ್ಪೆಂಡ್ ಮಾಡ್ಬೋದು ನೀವು. ಮಾಡೋದಾ ಬೇಡವಾ ಅಂತ ಹೇಳಿ ಆಲೋಚನೆ ಮಾಡಿಕೊಂಡು. ಬಟ್ ಯು ಸೋ ಮಚ್ ನೋ ಇದನ್ನು ಮಾಡಲೇಬೇಕು ಅಂತ ಹೇಳಿ. ಬಟ್ ಆ ಪ್ಲ್ಯಾನಿಂಗ್ ಪ್ರಾಸೆಸ್ಸಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀರಾ, ರಿಸರ್ಚ್ ಫೇಸಲ್ಲಿ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀರಾ. ಅದ್ರ ಜೊತೆಗೆ ಹೊರಗಡೆ ಅವ್ರ ಒಪಿನಿಯನ್ ಮೇಲೆ ಯು ಸ್ವೇ ಅ ಲಾಟ್. ಸೊ ಈ 2024ಅಲ್ಲಿ ಕ್ಯಾನ್ ಯು ಬಿಲೀವ್ ನಿಮ್ಮ ಐಡಿಯಾಸ್ ಮೇಲೆ? ಸೊ ಕೆಳಗಡೆ ಕಮೆಂಟ್ ಮಾಡಿ, ಐ ಬಿಲೀವ್ ಇನ್ ಮೈ ಐಡಿಯಾಸ್, ಐ ಬಿಲೀವ್ ಇನ್ ಮೈ ವಿಷನ್ ಆ್ಯಂಡ್ ಐ ಫಾಲೋ ಮೈ ಡ್ರೀಮ್ಸ್ ಅಂತ ಹೇಳಿ. ಬಿಕಾಸ್ ದಟ್ ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ನೀವು ಆ ಒಂದು ಕನ್ವಿಕ್ಷನ್, ಆ ಥರ ಒಂದು ಡಿಟರ್ಮಿನೇಷನ್ ತೊಗೊಂಡಾಗ್ಲೇ you will be very very strong. I embrace and love all of my life.
ಓಕೆ, ಸೊ ನನಗೆ ಈ ಫ್ಲವರ್ ಬಂದು ಇಂಟರ್ಟ್ವೈನ್ ಆಗಿರೋ ಇಮೇಜ್ ತೋರಿಸ್ತಾ ಇರೋದು, ವಿಚ್ ಈಸ್ ವೆರಿ ಇಂಟ್ರೆಸ್ಟಿಂಗ್. ಎಂಬ್ರೇಸಿಂಗ್ ಲೈಕ್ ಈ ಪೆಂಡುಲಮ್ ನೋಡಿದ್ವಲ್ಲ, ಇಟ್ಸ್ ಫೇಸ್ ಇಲ್ಲ ಲೆಫ್ಟ್ಗೆ ಫುಲ್ಲಾಗಿ ಲೆಫ್ಟ್ ಹೋಗುತ್ತೆ, ಇಲ್ಲ ಫುಲ್ಲಾಗಿ ರೈಟ್ ಹೋಗುತ್ತೆ. ಪೆಂಡುಲಮ್ ಸ್ವಿಂಗ್ಸ್ ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್. ಅದು ನ್ಯೂಟ್ರಲ್ ಫೇಸ್ಗೆ ಬಂದು ನಿಂತ್ಕೊಳ್ಳೋದು. ನಾವೇ ಕಾನ್ಷಿಯಸ್ ಆಗಿ ವಾಲಂಟಿಯರ್ ಆಗಿ ನಿಲ್ಲಿಸಿದಾಗ ಮಾತ್ರ ಅಲ್ಲಿ ತನಕ ಇಟ್ ವಿಲ್ ಬಿ ಸ್ವೇಯಿಂಗ್. ಒಪಿನಿಯನ್ ಲೆಫ್ಟಿಗೆ ಹೋದಾಗ ಲೆಫ್ಟಿಗೆ ಹೋಗುತ್ತೆ, ಒಪಿನಿಯನ್ ರೈಟಿಗೆ ಹೋದಾಗ ರೈಟಿಗೆ ಹೋಗುತ್ತೆ. ಸೊ ಯು ಹ್ಯಾವ್ ಟು ಟೇಕ್ ಅ ಸ್ಟ್ಯಾಂಡ್. ನಿಮ್ಮ ಒಂದು ಪವರಲ್ಲಿ ನೀವು ನಿಂತ್ಕೊಂಡು, ಓಕೆ ಐ ವಿಲ್ ಸ್ಟಾಪ್ ಸ್ವಿಂಗಿಂಗ್, ಇದು ನನ್ನ ಐಡಿಯಾ, ಇದು ನನ್ನ ವಿಷನ್ನು, ಇದು ಫೇಲ್ ಆಗುತ್ತೋ ವಿನ್ ಆಗುತ್ತೋ ಗೊತ್ತಿಲ್ಲ, ಐ ವಿಲ್ ಓನ್ ಮೈ ಫೇಲ್ಯೂರ್, ಐ ಟೇಕ್ ರೆಸ್ಪಾನ್ಸಿಬಿಲಿಟಿ ಫಾರ್ ಮೈ ಫೇಲ್ಯೂರ್, ಐ ಟೇಕ್ ರೆಸ್ಪಾನ್ಸಿಬಿಲಿಟಿ ಇಫ್ ಐ ವಿನ್. ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್, ಇಟ್ ಈಸ್ ಮೈ ಸ್ಟೋರಿ. ವಿನ್ ಆಗಲಿ ಲೂಸ್ ಆಗಲಿ, ದಿಸ್ ಈಸ್ ಮೈ ಸ್ಟೋರಿ. ಅಟ್ಲೀಸ್ಟ್ ನಾನು ಟ್ರೈ ಮಾಡಿದೆ. ಎಷ್ಟೊಂದು ಜನ ಇನ್ನು ಕೌಚಲ್ಲಿ ಕೂತ್ಕೊಂಡು ಆಲೋಚನೆ ಕೂಡ ಮಾಡ್ತಾ ಇಲ್ಲ ಅವ್ರ ಜೀವನದಲ್ಲಿ ಏನು ಮಾಡಬೇಕಂತ. ಐ ಆಮ್ ಸೋ ಕರೇಜಿಯಸ್. ನಾನು ಧೈರ್ಯವಾಗಿ ನಾನು ಅಂದ್ಕೊಂಡಿರೋದನ್ನ ಸಾಧಿಸೋವಂಥ ದಾರಿನಲ್ಲಿ ನಡೀತಾ ಇರೋದಕ್ಕೆ ಐ ಆಮ್ ಕಾನ್ಫಿಡೆಂಟ್, ಐ ಆಮ್ ಬೋಲ್ಡ್, ಐ ಆಮ್ ಕರೇಜಿಯಸ್ ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಮೈ ಸೆಲ್ಫ್. ಸೊ ಆ ಒಂದು ನಿರ್ಧಾರನ ಮಾಡಿ ಲೆಫ್ಟ್ ಟು ರೈಟ್, ರೈಟ್ ಟು ಲೆಫ್ಟ್ ಸ್ವಿಂಗ್ ಆಗೋದನ್ನ ಸ್ಟಾಪ್ ಮಾಡಿ ಆ ನ್ಯೂಟ್ರಾಲಿಟಿಗೆ ತಂದು ನೀವು ಕಾನ್ಷಿಯಸ್ ಆಗಿ ಡೆಸಿಷನ್ ತೊಗೊಂಡು ಹೊರಗಡೆ ಅವ್ರ ಒಪಿನಿಯನ್ಸ್ನ, ಡಿಸ್ಟ್ರಾಕ್ಷನ್ಸ್ನ ಕಡಿಮೆ ಮಾಡಿ ಬರೀ ಪ್ಲ್ಯಾನಿಂಗ್ ಪ್ರಾಸೆಸ್ಸಲ್ಲೇ ಇಲ್ದಿರ ಯು ಸ್ಟಾರ್ಟ್ ಡೂಯಿಂಗ್. ನೀವು ಮಾಡ್ತಾ ಮಾಡ್ತಾ ದಾರಿನಲ್ಲಿ ಕಲ್ತ್ಕೊಳ್ತೀರಾ. ಸೊ ನಾವು ಥಿಯರಿಟಿಕಲಿ ಗೊತ್ತಿರ್ಬೋದು. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಇನ್ನೊಂದು ಹೇಳ್ತಾ ಇರೋದು, ಬರೀ ತಿಳ್ಕೊಳ್ತಾ ಇರೋದ್ರಿಂದ ಎಲ್ಲ ಪಾಠನೂ ಕಲಿಯೋದಿಲ್ಲ. ಎಷ್ಟೊಂದು ಸಲ ಆ ನೀರಿಗೆ ಇಳಿದಾಗ್ಲೇ ಪ್ರತಿಯೊಂದು ಸ್ವಿಮ್ಮಿಂಗ್ ಸ್ಟ್ರೋಕ್ಸ್ ಹೆಂಗೆ ಆ್ಯಕ್ಚುಲಾಗಿ ಪ್ರಾಕ್ಟಿಕಲಾಗಿ ಯೂಸ್ ಮಾಡಬೇಕು ಅಂತ ಗೊತ್ತಾಗೋದು ನಾವು ನೀರಿಗೆ ಇಳಿದಾಗ್ಲೇ. ನೀರ ಹತ್ರ ನಿಂತ್ಕೊಂಡು ನಾವು ಎಷ್ಟು ಪ್ಲ್ಯಾನ್ ಮಾಡಿದ್ರು, ಎಷ್ಟು ಬುಕ್ಕಲ್ಲಿ ಬರ್ಕೊಂಡ್ರು ಅಲೆ ಈ ಟೈಮಿಗೆ ಹಿಂಗೆ ಬರ್ತಾ ಇದೆ, ಈ ಅಲೆ ಹಿಂಗೆ ಬಂದಾಗ ನಾನು ಹಿಂಗೆ ಮಾಡ್ತೀನಿ. ಸೊ ಅದೆಲ್ಲನೂ ಆಯಿತು, ರಿಸರ್ಚ್ ಆಯಿತು, ಒಂದು ಹಂತಕ್ಕೆ ತಿಳ್ಕೊಂಡಿದ್ದಾಯಿತು. ಇವಾಗ ನೀರಿಗೆ ಇಳಿಲಿಲ್ಲ ಅಂತ ಅಂದರೆ, ಅಥವಾ ಹೊರಗಡೆ ಸುತ್ತ ಇರೋರು ನಿಮ್ಗೆ ಹೇಳ್ತಾ ಇದ್ರೆ, ಓ ಈ ನೀರು ಹಿಂಗಂತೆ ಹಂಗಂತೆ, ಬಟ್ ಹೌ ಡು ಯು ನೋ? ಸೊ ದಟ್ ಈಸ್ ಜಸ್ಟ್ ಅನ್ ಎಕ್ಸಾಂಪಲ್. ಮೇ ಬಿ ಅಲ್ಲಿ ಎಕ್ಸ್ಪೀರಿಯನ್ಸ್ ಇರೋರು ಅವರಿಗೆ ತಿಳಿದಿರೋದನ್ನು ಹೇಳ್ತಿರ್ಬೋದು, ಬಟ್ ನೀವು ಈ ನೀರನ್ನೇ ಅಲ್ಲ ಬೇರೆದನ್ನೇನೋ ನಾನು ಟ್ರೈ ಮಾಡಬೇಕು ಅಂತ ಇರ್ಬೋದು. ಸೊ ಯು ಟೇಕ್ ಸ್ಟ್ಯಾಂಡ್. ನಿಮ್ಮ ಸ್ಟೋರಿ, ನಿಮ್ಮ ಒಂದು ಐಡಿಯಾಸು, ನಿಮ್ಮ ಮೇಲಿರೋಂಥ ನಂಬಿಕೆನ ನೀವು ಸ್ಟ್ರೆಂಥನ್ ಮಾಡ್ಕೊಳ್ಳೋದು ಈ ವರ್ಷ ತುಂಬ ಇಂಪಾರ್ಟೆಂಟು. ಯಾಕೆಂದರೆ 2024 ಕ್ಯಾನ್ ಬಿ ಅ ಟರ್ನಿಂಗ್ ಪಾಯಿಂಟ್ ಫಾರ್ ಯು. ನಿಮಗೆ ನೀವು ಈ ಅವಕಾಶನ ಮಾಡಿಕೊಟ್ರೆ, ಆಲ್ ರೈಟ್. ಸೊ ದಟ್ ಈಸ್ ಯುವರ್ ವೀಕ್ನೆಸ್. ನೀವು ಈ ವರ್ಷ ನಿಮ್ಮನ್ನು ನೀವು ಸ್ಟ್ರೆಂಥನ್ ಮಾಡ್ಕೋಬೇಕಾಗಿರುವಂಥ ಒಂದು ಏರಿಯಾ ಇದು. ವಿ ಹ್ಯಾವ್ ಪಾರ್ಟ್ನರ್ಶಿಪ್ಸ್ ಆ್ಯಂಡ್ ಅಲಯನ್ಸಸ್. ಅಂದರೆ ಈ ಕಾರ್ಡಲ್ಲಿ ನನಗೆ ಬರ್ತಾ ಇರೋದು, ಇಟ್ ಈಸ್ ಅಬೌಟ್ ಬೇರೆಯವ್ರ ಮೇಲೆ. ಇಟ್ಸ್ ಲೈಕ್ ಯು ವೇಟ್ ಅದರ್ಸ್, ಅಂದರೆ ಬೇರೆಯವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳಿ ಅಥವಾ ನಿಮ್ಮ ಐಡಿಯಾಸ್ಗೆ ಅವರು ಲೆಟ್ ದೆಮ್ ಗೆಟ್ ಆನ್ ಬೋರ್ಡ್ ಅಂತ, ಅಥವಾ ಬೇರೆಯವ್ರು ಒಪ್ಕೊಳ್ಳಿ. ಬೇರೆಯವ್ರು ಒಪ್ಕೊಂಡಾಗ ಮೇ ಬಿ ನಿಮ್ಮ ಐಡಿಯಾ ಒಳ್ಳೆ ಐಡಿಯಾ ಅಂಥೇಳಿ, ಬಟ್ ಅಲ್ಲಿ ತನಕನೂ ಐ ಆಮ್ ನಾಟ್ ಶ್ಯೂರ್ ಅನ್ನೋ ಥರ. ಲೈಕ್ ಈ ಪಾರ್ಟ್ನರ್ಶಿಪ್ಸ್ ಅಥವಾ ನಿಮ್ಮ ಪಾರ್ಟ್ನರ್ ಬೇರೆ ಏನಾದರೂ ಅವ್ರ ಒಪಿನಿಯನ್ ಬೇರೆ ಇದ್ದರೆ, ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು, ನೋ, ಇಟ್ ಈಸ್ ಯುವರ್ ಐಡಿಯಾ, ಯುವರ್ ವಿಷನ್. ಬೇರೆಯವ್ರಿಗೆ ಅರ್ಥ ಆಗಬೇಕಂತಿಲ್ಲ. ಸೊ ದಿಸ್ ಈಸ್ ನಿಮ್ಮ ಸ್ಟ್ರೆಂತ್ ಬಂದು ನಿಮ್ಮ ಪಾರ್ಟ್ನರಿಗೆ ನೀವು ಈಕ್ವಲ್ ಇಂಪಾರ್ಟೆನ್ಸ್ ಕೊಡೋದು, ಅಥವಾ ಯಾರೇ ನಿಮ್ಮ ಜೊತೆನಲ್ಲಿರಲಿ ಅವ್ರಿಗೆ ವ್ಯಾಲ್ಯೂ ಕೊಡೋದು, ನೀವು ಅವರ ಐಡಿಯಾಸ್ನ, ಅವರ ಒಪಿನಿಯನ್ಗೆ ವ್ಯಾಲ್ಯೂ ಕೊಡೋದು, ಅವ್ರಿಗೆ ಮಾತಾಡೋವಂಥ ಅವಕಾಶ ಕೊಡೋದು, ಇದೆಲ್ಲನೂ ನಿಮ್ಮ ಸ್ಟ್ರೆಂತ್. ದ್ಯಾಟ್ ಈಸ್ ವಂಡರ್ಫುಲ್. ಬೇರೆಯವ್ರಿಗೂ ಈಕ್ವಲ್ ಆಪರ್ಚುನಿಟಿ ಇರಬೇಕು, ಕೊಡಬೇಕು, ಎವ್ರಿಥಿಂಗ್ ಇಸ್ ಬ್ಯೂಟಿಫುಲ್. ಬಟ್ ನಿಮ್ಮ ವೀಕ್ನೆಸ್ ಬಂದು ಅದ್ರ ಮೇಲಿರುವಂಥ ಡಿಪೆಂಡೆನ್ಸಿ. ಓಕೆ, ಆ ಅವಕಾಶ ಕೊಡೋದು ಇಟ್ ಈಸ್ ಅಬ್ಸಲ್ಯೂಟ್ಲಿ ವಂಡರ್ಫುಲ್. ಬಟ್ ಅದ್ರ ಜೊತೆ ನೀವು ಒಪ್ಕೋಬೇಕು ಅಂತಿಲ್ಲ ಆ ವಿಷನ್ಸ್ನ, ಐಡಿಯಾಸ್ನ. ಎಲ್ಲರೂ ಹೇಳಿ, ಎಲ್ಲರೂ ಎಲ್ಲ ಥರ ಒಪಿನಿಯನ್ನು ಹೇಳಿ, ಎಲ್ಲನೂ ನೀವು ಒಪ್ಕೋಬೇಕು, ಎಲ್ಲನೂ ನಿಜ ಅಂತ ನಂಬ್ಕೊಳ್ಬೇಕು, ಎಲ್ಲರೂ ಹೇಳ್ತಾ ಇರೋ ಥರನೇ ಆಗಬೇಕು ಅಂತ ಹೇಳಿ ನಿಮ್ಮನ್ನು ನೀವು ಬದಲಾಯಿಸ್ಕೊಳ್ಳೋದು ಇಟ್ ಈಸ್ ನಾಟ್ ರಿಯಲಿ ವಂಡರ್ಫುಲ್. ಆ್ಯಸ್ ಲಾಂಗ್ ಆ್ಯಸ್ ಅದು ನಿಮಗೆ ನೀವು ಅಂದ್ಕೊಳ್ತಾ ಇರೋ ದಾರಿಗೆ ಸಪೋರ್ಟಿವ್ ಆಗಿದ್ದರೆ ಆಬ್ಸಲ್ಯೂಟ್ಲಿ ತೊಗೊಳ್ಳಿ. ಎಕ್ಸ್ಪೀರಿಯನ್ಸ್ಡ್ ಜನರು, ನೀವು ಆಲ್ರೆಡಿ ಮಾಡಬೇಕಂತ ಇರೋರು ಐಡಿಯಾಸು, ವಿಷನ್ಸ್ ಇದ್ದರೆ ಆಬ್ಸಲ್ಯೂಟ್ಲಿ ತೊಗೊಳ್ಳಿ. ಎಷ್ಟೊಂದು
ಎಷ್ಟೊಂದು ಸಲ ಎಕ್ಸ್ಪೀರಿಯನ್ಸ್ ಇರೋರಿಂದ ನಾವು ಕಲ್ತ್ಕೊಳ್ಳೋದು ಇಟ್ ಈಸ್ ವಂಡರ್ಫುಲ್. ಬಟ್ ಅದರ ಮೇಲೇ ಕಂಪ್ಲೀಟ್ಲಿ ಡಿಪೆಂಡೆಂಟ್ ಆಗಿರೋದು, ನಿಮಗೆ ನೀವು ಅವಕಾಶ ಮಾಡಿಕೊಡ್ದಿರಾ, ಫೇಲ್ಯೂರನ್ನೇ ನೋಡ್ದಿರಾ ನಾನು ಹಾಗೆ ಹೋಗ್ತೀನಿ ಅಂತ ಹೇಳಿ ನಿಮ್ಮನ್ನು ನೀವು ಸೀರಿಯಸ್ ಆಗಿ ತೊಗೊಂಡು ಹೋಗೋದ ದಾರಿನಲ್ಲಿ, ಇಟ್ ಈಸ್ ನೆವರ್ ಗೋಯಿಂಗ್ ಟು ಹ್ಯಾಪನ್. ನಿಮ್ಮದೇ ಆದಂಥ ಫೇಲ್ಯೂರ್ಸ್ಗಳೂ ಇರುತ್ತೆ, ನಿಮ್ಮದೇ ಆದಂಥ ತಪ್ಪು ನಿರ್ಧಾರಗಳಿರುತ್ತೆ ದಾರಿನಲ್ಲಿ. ಸೊ ಅದೆಲ್ಲನೂ ಕನ್ಸಿಡರ್ ಆ್ಯಸ್ ಯುವರ್ ಸ್ಟೋರಿ. ಐಡಿಯಾಸ್ ತೊಗೊಳ್ಳಿ, ಒಪಿನಿಯನ್ಸ್ ತೊಗೊಳ್ಳಿ, ಅದು ನಿಮಗೆ ಸಪೋರ್ಟಿವ್ ಆಗಿದ್ದರೆ ಖಂಡಿತ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ. ಯಾವುದು ನಿಮಗೆ ಸಪೋರ್ಟಿವ್ ಆಗಿಲ್ಲ ಅಲ್ಲಲ್ಲೇ ಇಗ್ನೋರ್ ಮಾಡ್ತಾಯಿರಿ. ಬಟ್ ನೀವು ನಡೆಯೋ ದಾರಿ ಮೇಲೆ ನಿಮಗೆ ನಂಬಿಕೆ ಇರಲಿ. ಆ್ಯಂಡ್ ದೆನ್ ನಿಮ್ಮ ವೀಕ್ನೆಸ್, ದಿಸ್ ಈಸ್ ಯುವರ್ ಸ್ಟ್ರೆಂತ್. ಈ ಕಡೆ ಕಾರ್ಡು ವಿಚ್ ಈಸ್ ಯು ಗಿವ್ ಈಕ್ವಲ್ ಇಂಪಾರ್ಟೆನ್ಸ್ ಪ್ರತಿಯೊಬ್ಬರಿಗೂ. ಬಟ್ ದ ವೀಕ್ನೆಸ್ ಈಸ್ ಅವ್ರ ಕೈಗೇನೆ ಯು ಗಿವ್ ಅವೇ ಯುವರ್ ಕೀ, ಯುವರ್ ರಿಮೋಟ್ ಎಲ್ಲನೂ. ನಿಮಗೆ ಗೊತ್ತಿಲ್ಲ ಅದು ನೀವು ಈ ರೀತಿ ಸ್ವಿಂಗ್ ಆಗ್ತಾ ಇದ್ದೀರಾ ಅಂತ ಹೇಳಿ. ಸೊ ನಿಮ್ಮ ಸ್ಪಿರಿಚುವಲ್ ಫ್ಯಾಮಿಲಿ ಹೇಳ್ತಾ ಇರೋದು ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ನೆಕ್ಸ್ಟ್ ಟೈಮು ಅಥವಾ ಇವಾಗಲಿಂದನೇ ಅಬ್ಸರ್ವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ, ಹೇಗೆ ನಿಮ್ಮ ಐಡಿಯಾಸು, ನಿಮ್ಮ ವಿಷನ್ಸು ಬದಲಾಗ್ತಾ ಇರುತ್ತೆ ಹೊರಗಡೆ ಎನ್ವಿರಾನ್ಮೆಂಟ್ ಮೇಲೆ, ಜನರ ಮೇಲೆ, ಹೊರಗಡೆ ಡಿಸ್ಟ್ರಾಕ್ಷನ್ಸ್ ಮೇಲೆ. ಮತ್ತು ಈ ಕಾರ್ಡಲ್ಲೂ ತೋರಿಸ್ತಾ ಇರೋದು ಹೊರಗಡೆ ಡಿಸ್ಟ್ರಾಕ್ಷನ್ಸ್ನ ಕಡಿಮೆ ಮಾಡಿ. ಸೋಷಿಯಲ್ ಮೀಡಿಯಾ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಈಸಿಲಿ ಡಿಸ್ಟ್ರಾಕ್ಟ್ ಆಗಿ ಹೋಗ್ತೀರಾ ನಿಮ್ಮ ಐಡಿಯಾಯಿಂದ, ನಿಮ್ಮ ವಿಷನ್ನಿಂದ. ಮತ್ತು ಯು ಜಸ್ಟ್ ಸ್ಟೇ ಪ್ಲ್ಯಾನಿಂಗ್ ಸ್ಟೇಜಲ್ಲಿ, ರಿಸರ್ಚ್ ಸ್ಟೇಜಲ್ಲಿ ಜಾಸ್ತಿ. ಆ್ಯಕ್ಚುಲಿ ದಟ್ ಈಸ್ ಯುವರ್ ಸ್ಟ್ರೆಂತ್. ಪ್ರಾಪರಾಗಿ ರಿಸರ್ಚ್ ಮಾಡ್ತೀರಾ, ಪ್ರಾಪರಾಗಿ ಐಡಿಯಾಸ್ನ ಬಿಲ್ಡ್ ಮಾಡ್ತೀರಾ. ದಟ್ ಯುವರ್ ಅಡ್ಮಿನಿಸ್ಟ್ರೇಟಿವ್ ವರ್ಕ್ ಈಸ್ ಫಂಟಾಸ್ಟಿಕ್. ಓಕೆ, ಬಟ್ ನಿಮ್ಮ ಎಕ್ಸ್ಟರ್ನಲ್ ಡಿಪೆಂಡೆನ್ಸಿ ಈಸ್ ಯುವರ್ ವೀಕ್ನೆಸ್. ಬೇರೆಯವ್ರ ಒಪಿನಿಯನ್ ಮೇಲೆ ಡಿಪೆಂಡ್ ಆಗಿರೋದು ಈಸ್ ಯುವರ್ ಒನ್ ಆಫ್ ದ ವೀಕ್ನೆಸ್. ಮತ್ತು ಸಿಚುವೇಶನ್ಗೆ ತಕ್ಕಂಗೆ ಅಂದಿರ ಪ್ರತಿಯೊಂದು ಸಿಚುವೇಶನಲ್ಲೂ ಯು ಸ್ವಿಂಗ್. ಸ್ಟೆಬಿಲಿಟಿಗೆ ತರೋದು ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ನಿಮಗೆ. ಸೊ ಈ ಕಾರ್ಡಲ್ಲಿ ಹೇಳ್ತಾ ಇರೋದು ಲೆಟ್ ಗೋ ಆಫ್ ದ ಡಿಪೆಂಡೆನ್ಸಿ. ಹೊರಗಡೆ ಎನರ್ಜಿಯಿಂದ ನಿಮ್ಮನ್ನು ನೀವು ಲಾಕ್ ಮಾಡ್ಕೊಳ್ಳಿ. ನಿಮ್ಮ ಐಡಿಯಾನ, ನಿಮ್ಮ ವಿಷನನ್ನು ನೀವು ಲಾಕ್ ಮಾಡಿ, ನಿಮ್ಮನ್ನು ನೀವು ನಂಬೋದು, ನಿಮಗೆ ನೀವು ಅವಕಾಶ ಮಾಡ್ಕೊಳ್ಳೋದು. ಈ ದಾರಿನಲ್ಲಿ ನಡೆದ್ರೆ ಏನಾಗುತ್ತೆ ಅದನ್ನೆಲ್ಲ ನಾನು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ನಾನು ಈ ದಾರಿನಲ್ಲಿ ನಡೀತೀನಿ ಅಂತ ಹೇಳಿ. ಆ್ಯಂಡ್ ಟ್ರಸ್ಟಿಂಗ್ ಯುವರ್ ಇಂಟ್ಯೂಷನ್. ಈ ಕಾರ್ಡಲ್ಲಿ ಹೇಳ್ತಾ ಇರೋದು ನಿಮ್ಮನ್ನು ನೀವು ನಂಬೋದು. ಈ ವರ್ಷ ಕಲಿಯೋದು, ನಿಮ್ಮನ್ನು ನೀವು ನಂಬೋದನ್ನು ಈಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. because you have great ideas and visions. Group number 2, ಯಾಕೆಂದರೆ at the bottom of the deck we have fulfillment of your wishes. ಈ ವರ್ಷ ನೀವು ಎಷ್ಟೊಂದು ಅಚೀವ್ಮೆಂಟ್ಸ್ ಮಾಡೋದಿದೆ, ಎಷ್ಟೊಂದು ಫುಲ್ಫಿಲ್ಮೆಂಟ್ಸ್ ಇದೆ, ವಿಶಸ್ ಎಲ್ಲ ಫುಲ್ಫಿಲ್ ಆಗೋದಿದೆ. ಬಟ್ ನೀವು ಆ ಡೈರೆಕ್ಷನಲ್ಲಿ ಆ್ಯಕ್ಷನ್ ತೊಗೊಂಡಾಗ ದೇರ್ ಆರ್ ಸೋ ಮೆನಿ ಸರ್ಪ್ರೈಸಸ್ ಆಲ್ಸೋ ನೀವು ನಡೀತಾ ಇರೋ ದಾರಿನಲ್ಲಿ. ಸೊ ವಾಕ್ ಬೋಲ್ಡ್ಲಿ, ವಾಕ್ ಕರೇಜಿಯಸ್ಲಿ. ಮತ್ತು ಹೊರಗಡೆ ಇನ್ಫ್ಲೂಯೆನ್ಸಸ್ಸಿಂದ ನಿಮ್ಮನ್ನು ನೀವು ದೂರ ಇಟ್ಕೊಳ್ಳಿ. ನಿಮ್ಮ ಐಡಿಯಾಸ್ನ, ವಿಷನ್ಸ್ನ ಎಲ್ಲರ ಹತ್ರ ಹಂಚ್ಕೋಬೇಡಿ. ವರ್ಕ್ ಇನ್ ಸೀಕ್ರೆಟ್. ನಿಮ್ಮ ಸಕ್ಸಸ್ಸು, ನಿಮ್ಮ ಸ್ಪೋಕ್ಸ್ ಪರ್ಸನ್ ಆಗಿರಲಿ, ನಿಮ್ಮ ಸಕ್ಸಸ್ಸು ನಿಮ್ಮ ಪರವಾಗಿ ಮಾತಾಡಲಿ, ಅಥವಾ ನಿಮ್ಮ ಫೇಲ್ಯೂರೇ ಆಗಲಿ, ನೀವು ಟ್ರೈ ಮಾಡಿದ್ರಿ ಅನ್ನೋಂಥ ಒಂದು ಪ್ರೌಡ್ನೆಸ್ಸು ನಿಮ್ಮಲ್ಲಿ ಇರಲಿ. ಆ ಪ್ರೌಡ್ನೆಸ್ಸು ವಿನ್ ಆದ್ನೋ ಫೇಲ್ಯೂರ್ ಆದ್ನೋ ದಟ್ ಈಸ್ ಸೆಕೆಂಡ್ರಿ. ಬಟ್ ಐ ಟ್ರೈಡ್. ಎಷ್ಟು ಜನ ಟ್ರೈ ಮಾಡುವಂಥ ಧೈರ್ಯ ಇರುತ್ತೆ. ಸೊ ದಟ್ ಈಸ್ ವೇರ್ ಈಸ್ ಯುವರ್ ಪವರ್. ಓಕೆ, ನಿಮ್ಮ ವೀಕ್ನೆಸ್ನ ನಿಮ್ಮ ಪವರ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೋದು ಈ 2024ಅಲ್ಲಿ. ಆಲ್ ರೈಟ್, ಅಮೇಝಿಂಗ್ ವಂಡರ್ಫುಲ್ ರೀಡಿಂಗ್. ಗ್ರೂಪ್ ನಂಬರ್ 2 ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತ ಕೆಳಗಡೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ನಿಮ್ಮನ್ನ ನೆಕ್ಸ್ಟ್ ರೀಡಿಂಗಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿ ತನಕ ಸೂಪರಾಗಿ ಊಟ ಮಾಡಿ, ಕಣ್ತುಂಬ ನಿದ್ದೆ ಮಾಡಿ, ಮನ್ಸಾಗ ಏನಿಸುತ್ತೆ ಜಾಸ್ತಿ ಮಾಡಿ, ನಿಮ್ಮನ್ನು ನೀವು ನಂಬಿ. ಯು ಆರ್ amazing person and a talented, smart person. All right, so just go do it. I wish you wonderful, amazing luck in 2024. All right, so take care. Bye bye.